ಇಷ್ಟೊತ್ತಾದ್ರೂ ಅವ್ರು ಇನ್ನೂ ಬಂದಿಲ್ವಲ್ಲ? ಪಾಪ ಇವರೆಲ್ಲಿ ವೇಟ್ ಮಾಡ್ತಾ ಕೂತಿದ್ದಾರೆ. ಒಂದ್ಸಲ ಫೋನ್ ಮಾಡಿ ನೋಡ್ತೀನಿ. ಹಲೋ ಶ್ಯಾಮಾ. ಹಲೋ, ಎಲ್ಲಿದ್ದೀರಾ ರೀ? ಇನ್ನೂ ಬಂದಿಲ್ಲ? ಬ್ಯಾಂಕಲ್ಲಿ ಜನ ಜಾಸ್ತಿ ಇದ್ದಾರಾ? ಇನ್ನು ನೀವ್ ಕ್ಯಾಶ್ ವಿತ್ಡ್ರಾ ಮಾಡಿಲ್ವಾ ಏನು? ಡ್ರಾ ಮಾಡಿದೆ ಶ್ಯಾಮಾ, ಆದ್ರೆ ಏನು? ಏನಾಯ್ತು? ಯಾರೋ ಕಳ್ಳರು 5 ಲಕ್ಷ ಹೊಡ್ಕೊಂಡು ಓಡ್ ಹೋದ್ರು ಶ್ಯಾಮಾ. ಹೌದಾ? ನೀನೇನ್ ಗಾಬರಿ ಆಗ್ಬೇಡ ಶ್ಯಾಮಾ, ಅವ್ರು ಇಲ್ಲೇ ಅಕ್ಕಪಕ್ಕದಲ್ಲೆಲ್ಲೋ ಇರ್ತಾರೆ. ಅವ್ರನ್ನ ನಾನು ಹುಡುಕ್ತಾನೆ ಇದ್ದೀನಿ. ಅವ್ರನ್ನ ಹುಡುಕಿ ದುಡ್ಡು ತಗೊಂಡೇ ಬರ್ತೀನಿ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ನೋಡಿ, ತಗೊಳ್ಳಿ. ಇದೇನ್ ಮೇಡಮ್, ಪ್ರತಿ ಸಲ ಕೊಡೋದಕ್ಕಿಂತ ಸ್ವಲ್ಪ ಜಾಸ್ತಿ ದುಡ್ಡೇ ಕೊಟ್ಟಿದ್ದೀರಾ. ನಿಮ್ ಕೆಲ್ಸನ ಇಷ್ಟಪಟ್ಟು ಡಬಲ್ ಪೇಮೆಂಟ್ ಕೊಟ್ಟಿದ್ದೀನಿ. ಅಖಿಲ್ ಬ್ಯಾಂಕಿಂದ ಬರ್ತಿರೋ ವಿಷಯ ನಿಮಗ್ ಗೊತ್ತು. ಈ ಬ್ಯಾಗಲ್ಲಿ ಕ್ಯಾಶ್ ಇದೆ ಅನ್ನೋ ವಿಷಯ ಕೂಡ ನಿಮಗ್ ಗೊತ್ತು. ನೀವ್ ಮನ್ಸ್ ಮಾಡಿದ್ರೆ ಈ 5 ಲಕ್ಷ ತಗೊಂಡು ಓಡ್ ಹೋಗ್ಬೋದಿತ್ತು. ನೀವ್ ಹಾಗೆ ಓಡ್ ಹೋಗಿದ್ರು ನಾನು ಏನೂ ಮಾಡಕ್ ಆಗ್ತಿರ್ಲಿಲ್ಲ. ಆದ್ರೂ ನೀವು ನಿಯತ್ತಾಗಿ 5 ಲಕ್ಷ ತಂದು ನನಗ್ ಕೊಟ್ರಿ. ಅದಕ್ಕೆ ನಿಮ್ಗೆ ಡಬಲ್ ಅಮೌಂಟ್ ಕೊಡ್ತಿದ್ದೀನಿ. ಮೇಡಮ್, ನಾವು ಹಾಗೆಲ್ಲ ಓಡೋಗೋಂಥವ್ರಲ್ಲ ಮೇಡಮ್. ಈ 5 ಲಕ್ಷಕ್ಕೋಸ್ಕರ ಆಸೆ ಪಟ್ಟು ನಾವೇನಾದ್ರೂ ತಪ್ಪು ಮಾಡಿದ್ರೆ ಮತ್ತೆ ನಮ್ಗೆ ಯಾರು ಕೆಲಸ ಕೊಡಲ್ಲ ಮೇಡಮ್. ನಮ್ ರೆಪ್ಯುಟೇಷನ್ ಹಾಳಾಗೋಗುತ್ತೆ ಮೇಡಮ್. ಮಾಡೋ ಕೆಲಸ ತಪ್ಪೇ ಆಗಿದ್ರು ನಿಯತ್ತಾಗಿ ನಡ್ಕೊಳ್ಳೋದು ನಮ್ಗೆ ಅಭ್ಯಾಸ ಆಗಿದೆ ಮೇಡಮ್. ಮತ್ತೆ ಏನಾದ್ರೂ ಕೆಲಸ ಇದ್ರೆ ಹೇಳ್ಕಳ್ಸಿ ಮೇಡಮ್, ತಕ್ಷಣ ಬಂದು ಕೆಲಸನ ಮುಗಿಸ್ಕೊಡ್ತೀವಿ. ಸರಿ, ತಪ್ಪದೆ ಕರೀತೀನಿ. ಎಲ್ಲಿ ಹೋದ್ರು ಇವರು? ಶ್ಯಾಮಾ, ಶ್ಯಾಮಾ, ಎಲ್ಲಿ ಶ್ಯಾಮಾ ಇವರು? ಅವ್ರು ಆಗ್ಲೇ ಹೋದ್ರು. ಹೊರಟು ಹೋದ್ರ? ದುಡ್ಡು ತಗೊಳ್ದಂಗೆ ಹೊರಟು ಹೋದ್ರ? ಅಂದ್ರೆ ಅದು ಬ್ಯಾಂಕ್ ಹತ್ರ ಕಳ್ತನ ಆಯ್ತು ಅಂತ ಹೇಳ್ದೆ. ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದಕ್ಕೆ ಸರಿ ಅಂತ ಒಪ್ಕೊಂಡು ಹೊರಟು ಹೋದ್ರು. ಅವ್ರಿಗೆ ದುಡ್ಡು ತುಂಬಾ ಅರ್ಜೆಂಟ್ ಅಂದ್ರು. ನಾನು ಆಫೀಸಿಗೆ ತಂದ್ಕೊಡ್ತೀನಿ ಅಂದ್ರು ಕೂಡ ಅವ್ರು ಒಪ್ಕೊಳ್ಳಿಲ್ಲ. ದುಡ್ಡು ಕೊಡದೆ ಇದ್ರೆ ಇಲ್ಲಿಂದ ಹೋಗಲ್ಲ ಅಂತಂದವರು ಹೇಗ್ ಹೋಗ್ಬಿಟ್ರು? ಅವ್ರು ಹೇಗೋ ಹೋದ್ರಲ್ಲ ರೀ. ಇನ್ನು ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಶ್ಯಾಮಾ, ನನಗೆ ಯಾಕೋ ನೀನ್ ಹೇಳಿದ್ದನ್ನ ನಂಬಕ್ ಆಗ್ತಾ ಇಲ್ಲ. ಯಾಕೆ ಮಮ್ಮಿ ಹಾಗೆ ಮಾಡಿದ್ರಿ? ನಡೆದಿದ್ದನ್ನ ಹೇಳಿ ಅವ್ರ ಹತ್ರ 4 ದಿನ ಟೈಮ್ ತಗೋಬೋದಿತ್ತು ತಾನೆ? ಕೇಳಿದ್ರು ಅವರು ಒಪ್ಕೊಳ್ಳೋ ಹಾಗಿಲ್ವಲ್ಲಪ್ಪ. ಒಂದ್ ವೇಳೆ ಒಪ್ಕೊಂಡ್ರು 5 ಲಕ್ಷ ಎಲ್ಲಿಂದ ತಂದ್ಕೊಡೋದು? ಟಿವಿಲಿ ನ್ಯೂಸ್ ಬಂದಾಗಿಂದ ನಮ್ಮ ಮೇಲೆ ಎಲ್ರಿಗೂ ನಂಬಿಕೆ ಹೊರಟೋಗಿದೆ. ಹೀಗೆ ಸಾಲ ಕೊಟ್ಟೋರು ಮನೆ ಮುಂದೆ ಬಂದ್ ಕೂತ್ಕೊಂಡ್ರೆ ಇರೋ ಮಾನ ಮರ್ಯಾದೆ ಕೂಡ ಹೊರಟೋಗತ್ತೆ. ಅದಕ್ಕೆ ತಾಳಿ ಸರಾನ ಅಡ ಇಡ್ಬೇಕಾಯ್ತು. ಕತ್ತಲ್ಲಿ ಬಂಗಾರ ಇಲ್ದೇ ಇದ್ರು ನಮ್ಗೆ ಬೇಜಾರಿಲ್ಲ ರೀ.
ಆದ್ರೆ ಹೀಗೆ ಸಾಲ್ಗಾರು ಕತ್ತಿನ ಮೇಲೆ ಕೂತ್ರೇನೆ ನಮ್ಗೆ ಬೇಜಾರಾಗೋದು. ಅವ್ರಿಗೆ ದುಡ್ಡು ಕೊಟ್ಟು ಕಳ್ಸೋದಿಕ್ಕೆ ಇದಕ್ಕಿಂತ ಬೇರೆ ದಾರಿ ಕಾಣಿಸ್ಲಿಲ್ಲ. ಅದಕ್ಕೆ ಅತ್ತೆ ನನಗ್ ಹೀಗ್ ಮಾಡೋಣ ಅಂದಾಗ ನಾನು ಸರಿ ಅಂದೆ. ವನಜಾಕ್ಷಿ ಅತ್ಗೆ ಹತ್ರ ತಾಳಿನ ಅಡ ಇಟ್ಟು 5 ಲಕ್ಷ ತಗೊಂಡು ಆ ದುಡ್ಡನ್ನ ಅವ್ರಿಗೆ ಕೊಟ್ಟು ಕಳ್ಸಿದೀವಿ. ಕೃಷ್ಣನ್ ದಯೆಯಿಂದ ನಮ್ ಬಿಸ್ನೆಸ್ ಮತ್ತೆ ಪಿಕಪ್ ಆಗತ್ತೆ ಅಂತ ನನಗ್ ನಂಬಿಕೆ ಇದೆ. ಮೇಡಮ್, ಆ ಆಪ್ ಡೆವಲಪರ್ಸ್ಗೆ 5 ಲಕ್ಷ ಕೊಟ್ರು ಅವರು. ಹೌದಾ? ಆಪ್ ಡೆವಲಪರ್ಸ್ಗೆ 5 ಲಕ್ಷ ಕೊಟ್ಬಿಟ್ರ ಅವರು? ಹೌದು ಮೇಡಮ್, ಕೊಟ್ರು. ಬ್ಯಾಂಕಿಂದ ಅಖಿಲ್ ಡ್ರಾ ಮಾಡಿರೋ ದುಡ್ಡನ್ನ ಕಳ್ತನ ಆಗೋ ಹಾಗೆ ಮಾಡದ್ನಲ್ಲ ನಾನು. ಮತ್ತವರು 5 ಲಕ್ಷ ಹೇಗ್ ಕೊಟ್ರು? ಈಗ ಅವ್ರಿಗೆ 5 ಲಕ್ಷ ರೂಪಾಯಿ ಎಲ್ಲಿಂದ ಸಿಕ್ಕಿದ್ದು? ನಾನೇ 5 ಲಕ್ಷ ಕೊಟ್ಟಿದ್ದೀನಿ ಅಂತ ಗೊತ್ತಾದ್ರೆ ನನ್ ಮೇಲೆ ಕೋಪ ಬರುತ್ತೆ. ಈ ಮೇಡಮ್ಗೆ ನಿಜ ಹೇಳ್ಬಾರ್ದು. ಕೇಳಿದ್ದು ನಿನ್ನೆ. ಅವ್ರಿಗೆ 5 ಲಕ್ಷ ಯಾರ್ ಕೊಟ್ಟಿದ್ದು? ಅಂದ್ರೆ ಮೇಡಮ್, ಅದು ಅವರು ಅತ್ತೆ ಸೊಸೆ ಇಬ್ರು ಸೇರಿ ಕತ್ತಲ್ಲಿರೋ ತಾಳಿ ಸರ, ಕೈಗೆ ಹಾಕಿರೋ ಬಳೆ ಎಲ್ಲೋ ಅಡ ಇಟ್ಟು 5 ಲಕ್ಷ ಸಾಲ ತಂದ್ರು ಮೇಡಮ್. ಹೌದಾ? ಇಬ್ರು ತಾಳಿ ಸರ ಅಡ ಇಟ್ಟು ಅತ್ತೆ ಸೊಸೆ ಇಬ್ರು ಒಗ್ಗಟ್ಟಾಗಿದ್ದು ಸಮಸ್ಯೆಯಿಂದ ಈಸಿಯಾಗಿ ಹೊರಗಡೆ ಬಂದ್ರು ಅಂತಾಯ್ತು. ಹೌದು ಮೇಡಮ್. ಹಾಗಾದ್ರೆ ಅವ್ರ ಒಗ್ಗಟ್ಟಿನ ಮೇಲೆ ಹೊಡ್ತ ಬೀಳ್ಬೇಕು. ಹೇಗ್ ಹೊಡ್ತಾ ಕೊಡ್ತೀರಿ ಮೇಡಮ್? ಜೊತೆಗಿರೋ ಆ ಅತ್ತೆ ಸೊಸೆ ದೂರ ಆಗ್ಬೇಕು. ಅದು ಅಷ್ಟು ಈಸಿ ಅಲ್ಲ ಮೇಡಮ್. ಅವರಿಬ್ರ ಮಧ್ಯ ಸಂಬಂಧ ತುಂಬಾ ಗಟ್ಟಿಯಾಗಿದೆ ಗೊತ್ತಾ? ಸೆಂಟಿಮೆಂಟ್ ಇಂದ ಹತ್ರ ಆಗಿರೋ ಅವ್ರನ್ನ ಅದೇ ಸೆಂಟಿಮೆಂಟ್ ಇಂದ ದೂರ ಮಾಡಬಹುದು. ಹೇಗೆ? ಆ ಮುದುಕ್ರು ಅಲ್ಲಿಗ್ ಬಂದ್ಮೇಲೆನೆ ಅಖಿಲ್ ಅವ್ರ ವ್ಯಾಪಾರ ನಾಶ ಆಗಿದ್ದು ಅನ್ನೋ ಸೆಂಟಿಮೆಂಟ್ ನ ಅಪ್ಲೈ ಮಾಡಿದ್ವಿ ಅನ್ಕೋ. ಆ ಮುದುಕ್ರು ಅವರಷ್ಟಕ್ಕವ್ರೆ ಗಂಟು ಮೂಟೆನ ತಗೊಂಡು ಆ ಮನೆಯಿಂದ ಹೊರಗಡೆ ಹೋಗ್ತಾರೆ. ಅಖಿಲ್ ಅವರಿಂದ ದೂರ ಹೊರಟೋಗ್ತಾರೆ. ಒಂಟಿ ಪಕ್ಷಿ ಹಾಗೆ, ದಿಕ್ಕಿಲ್ದಿರೋ ಹಕ್ಕಿ ಹಾಗೆ ಎಲ್ಲೆಲ್ಲೋ ತಿರುಗಿ ಯಾವತ್ತೋ ಎಲ್ಲೋ ನೆಲಸಮ ಆಗ್ತಾರೆ. ಹಾಗಾಗ್ಬೇಕು ಅಂದ್ರೆ ನೀನು ನಾನು ಹೇಳ್ದಾಗೆ ಮಾಡ್ಬೇಕು. ಹೇಳಿ ಮೇಡಮ್, ಏನ್ ಮಾಡ್ಲಿ ನಾನು? ಏನ್ ಮಾಡ್ಬೇಕು ಅಂದ್ರೆ ಹೇಗಿದೆ ನನ್ನ ಯೋಚನೆ? ಅದ್ಭುತವಾಗಿದೆ ಮೇಡಮ್. ನಿಮ್ ಯೋಚನೆ ತುಂಬಾ ಚೆನ್ನಾಗಿದೆ. ಸಮಯ ನೋಡಿ, ನೀವ್ ಹೇಗ್ ಹೇಳಿದಿರೋ ಹಾಗೆ ಮಾಡ್ತೀನಿ. ಆಲ್ ದಿ ಬೆಸ್ಟ್. ಹುಷಾರು. ಥ್ಯಾಂಕ್ ಯು ಮೇಡಮ್. ಛೆ, ಅಂತದ್ದೇನೋ ಆಗಲ್ಲ ಬಿಡು ಅತ್ಗೆ. ಹಾ ಹಾ ಹೌದು. ಆಗ ವೆಂಕಟ್ರಾವ್ ಅವ್ರ ವಿಷಯದಲ್ಲೂ ನೀನ್ ಹೀಗೆ ಹೇಳಿದ್ದೆ. ನೀನ್ ಹೇಳ್ದ ಹಾಗೆ ಆಗಿತ್ತು ನೋಡು. ಅಂದ್ರೆ ಇವಾಗ ಶ್ಯಾಮ ಅವ್ರ ವಿಷಯದಲ್ಲೂ ಕೂಡ ನೀನ್ ಹೇಳ್ದಾಗೆ ಆಗತ್ತೆ ಅನ್ಸತ್ತೆ ಅಲ್ವಾ? ಏನ್ ಹೇಳ್ದೆ? ಈ ವಿಷಯನ ಶ್ಯಾಮಗೆ ಅಖಿಲ್ಗೆ ಹೇಳು ಅಂತಿದ್ಯಾ? ಹೇಳಿದ್ರೆ ಅವರೇ ಆ ಮುದುಕ್ರನ್ನ ಮನೆಯಿಂದ ಆಚೆ ಕಳಿಸ್ತಾರೆ ಅಂತೀಯಾ? ಛೆ, ನಾನ್ ಹಾಗೆ ಹೇಳಲ್ಲ ಅತಿಗೆ. ಅಪ್ಪಿ ತಪ್ಪಿ ಕೂಡ ಹೇಳಲ್ಲ. ಒಂದ್ ವೇಳೆ ನಾನ್ ಹೇಳಿದ್ರು ಕೂಡ ಅಖಿಲ್ ಅವರು ಅಪ್ಪ ಅಮ್ಮನ ಮನೆಯಿಂದ ಕಳ್ಸಲ್ಲ ಅಲ್ವಾ? ಅಖಿಲ್ಗೆ ಅವ್ರ ಅಪ್ಪ ಅಮ್ಮ ಅಂದ್ರೆ ತುಂಬಾ ಪ್ರಾಣ.
ಶ್ಯಾಮಗೆ ಅವ್ರ ಅತ್ತೆ ಮಾಮ ಅಂದ್ರೆ ತುಂಬಾ ಗೌರವ. ಅವ್ರಿಗೆ ಎಷ್ಟು ಕಷ್ಟ ಬರುತ್ತೆ ಅಂತ ಗೊತ್ತಿದ್ರು ಕೂಡ ಅವರು ಆ ಮುದುಕ್ರನ್ನ ಅವ್ರ ಜೊತೆಗೆ ಇಟ್ಕೊಂಡಿರ್ತಾರೆ. ಆದ್ರೆ ಮನೆಯಿಂದ ಮಾತ್ರ ಖಂಡಿತವಾಗ್ಲೂ ಕಳ್ಸಲ್ಲ. ಕರೆಕ್ಟೇ ಅದ್ಗೆ, ನೀನ್ ಹೇಳಿದ್ದು ಕರೆಕ್ಟೇ. ಆ ವಯಸ್ಸಾದವ್ರೆ ಮಗ ಸೊಸೆಗಾಗ್ತಿರೋ ಕಷ್ಟ ನೋಡಿ ವಿಷಯ ಅರ್ಥ ಆಗಿ ತಮ್ಮ ದರಿದ್ರ ಮಕ್ಳಿಗೆ ತಾಗಿದ್ರೆ ಅನ್ನೋ ಯೋಚನೆ ಅದಾಗದೆ ಅವ್ರಿಗೆ ಬಂದು ಅವರಷ್ಟಕ್ಕವರು ಹೋಗ್ಬೇಕಷ್ಟೆ. ಸರಿ ಅತ್ಗೆ, ನೋಡೋಣ ಏನಾಗತ್ತೋ ಏನೋ. ಸರಿ ಇಡ್ತೀನಿ ಅತ್ಗೆ. ಹಾ, ಕೇಳಿದ್ರೇನ್ರಿ? ವನಜಾಕ್ಷಿ ಮಾತುಗಳು ಕೇಳಿದ್ರ? ಅವ್ರ ಮಾತು ನಿಜ ಅನಿಸ್ತಿದೆ ವಸಂತ. ಒಂದ್ ರೀತಿಲಿ ನಾವು ಶನಿ ತರ ನಿಮ್ಮನ್ನ ಆವರಿಸ್ಕೊಂಡಿದೀವಿ ಅನಿಸ್ತಿದೆ. ಅದಕ್ಕೆ ಹೊರಟೋಗೋಣ ಅನ್ಕೊಂಡಿದೀವಿ. ಏನ್ ಡ್ಯಾಡಿ ಇದು? ಏನ್ ಮಾತಾಡ್ತಾ ಇದೀರಾ ನೀವು? ನಿಮ್ಮಿಂದ ನಮಗೆ ಕಷ್ಟ ಬರೋದಂದ್ರೆ ಏನು? ಯಾರಂದ್ರು ಹಾಗೆಲ್ಲ? ಯಾರೋ ಯಾಕಪ್ಪ ಹೇಳ್ತಾರೆ? ಅದೇ ನಿಜ ಅಲ್ವಾ? ಏನ್ ಮಮ್ಮಿ ನಿಜ? ಹಾ, ಯಾವ್ದು ನಿಜ? ಅದು ಸುಳ್ಳು, ಖಂಡಿತವಾಗ್ಲೂ ಸುಳ್ಳು. ನೀವು ಬಂದಿದ್ದು ನಮಗೆ ಸಂತೋಷ ಬಿಟ್ರೆ, ನೀವು ಬಂದು ನಮ್ಮ ಸಂತೋಷ ಏನು ಹಾಳಾಗಿಲ್ಲ. ಹೌದತ್ತೆ, ಆದಿ ದಂಪತಿ ಹಾಗೆ ನೀವಿಬ್ರು ನಮ್ ಕಣ್ಮುಂದೆ ಇದ್ರೆ ತಾನೇ ನಮಗೂ ಸಂತೋಷ ಆಗೋದು ಹೇಳಿ. ಇನ್ನು ಬಿಸ್ನೆಸ್ಗೆ ಸಂಬಂಧಪಟ್ಟು ಕಷ್ಟ ನಷ್ಟ ಎಲ್ಲ ಅದು ಬರ್ತಿರತ್ತೆ ಹೋಗ್ತಿರತ್ತೆ. ಅದಕ್ಕೆ ನೀವ್ ಹೇಗ್ ಕಾರಣ ಆಗ್ತೀರಾ? ಅತ್ತೆ, ಅದೇನ್ ಮಾತತ್ತೆ? ಈ ರೀತಿ ಅಶುಭ ಯಾರಾದ್ರೂ ಮಾತಾಡ್ತಾರಾ? ಅದು ಅಶುಭ ಅಲ್ಲಮ್ಮ, ಶುಭನೇ. ನಾನ್ ಸತ್ರು ಕೂಡ ಎಲ್ಲಿಗೂ ಹೋಗೋದಿಲ್ಲಮ್ಮ. ಮಗು ರೂಪದಲ್ಲಿ ನಿನ್ ಮಡ್ಲಿಗೆ ಸೇರ್ತೀನಿ. ನೀನ್ ಮಗು ಆಗಿ ಬದುಕೋದಕ್ಕೆ ಈ ಅತ್ತೆ ಈ ಕ್ಷಣದಲ್ಲಿ ಸತ್ರು ಪರವಾಗಿಲ್ಲ. ಚಿಕ್ಕ ಮಕ್ಳ ಹಾಗೆ ಮಾತಾಡೋ ನಿಮ್ ಮಾತನ್ ಕೇಳಿದ್ರೆ ಈಗ್ಲೂ ನೀವ್ ನನಗ್ ಮಗುನೇ ಅನ್ಸುತ್ತೆ ಅತ್ತೆ, ಮಗು ಹಾಗೆ ಅನ್ಸುತ್ತೆ. ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಪಾರ್ವತಿ ಪರಮೇಶ್ವರಾಯ ನಮೋ ನಮಃ. ಶ್ರೀ ಪಾರ್ವತಿ ಪರಮೇಶ್ವರಾಯ ನಮೋ ನಮಃ. ತಗೊಳ್ಳಿ ಅಮ್ಮ. ಏನೋ ಶ್ಯಾಮ, ದೇವಸ್ಥಾನಕ್ಕೆ ಬಂದ್ರು ಮನ್ಸಿಗೆ ನೆಮ್ಮದಿನೇ ಇಲ್ಲ. ಅಲ್ಲ, ಮಮ್ಮಿ ಡ್ಯಾಡಿಗೆ ನಮ್ಮನ್ನ ಬಿಟ್ಟು ಹೋಗ್ಬೇಕು ಅನ್ನೋ ಯೋಚನೆ ಹೇಗ್ ಬಂತು ಅರ್ಥ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ಮಾವ ಹೀಗ್ ಯೋಚನೆ ಮಾಡಿರಲ್ಲ ರೀ. ಯಾರೋ ಅವ್ರಿಗೆ ಆ ಯೋಚನೆ ಬರೋ ಹಾಗೆ ಮಾಡಿರ್ತಾರೆ. ಯಾರು ಮಾಡಿರ್ತಾರೆ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ. ಒಂದ್ ವೇಳೆ ಐಶ್ವರ್ಯ ಅತಿಗೆ ಮಾಡಿದಾಳೆ ಅನ್ನಕ್ಕೆ ನಾವೆಲ್ಲಿದೀವೋ ಅತಿಗೆ ಗೊತ್ತಿಲ್ವಲ್ಲ. ಹೌದು, ಅಷ್ಟಕ್ಕೂ ನಾವ್ ಆ ಮನೇಲಿರೋ ವಿಷಯ ವನಜಾಕ್ಷಿ ಅತ್ಗೆಗ್ ಬಿಟ್ರೆ ಯಾರಿಗೂ ಗೊತ್ತಿಲ್ಲ.
ವನಜಾಕ್ಷಿ ಅದಕ್ಕೆ ಹಾಗೆಲ್ಲ ಮಾಡೋರು ಅಲ್ಲ. ಹೌದು, ವನಜಾಕ್ಷಿ ಅಕ್ಕ ಖಂಡಿತವಾಗ್ಲೂ ಹಾಗೆ ಮಾಡಲ್ಲ. ಟಿವಿಲಿ ನ್ಯೂಸ್ ನೋಡಿ ನಾವು ಬೇಜಾರು ಮಾಡ್ಕೊಂಡ್ರೆ ಸ್ವಂತ ಮನೆಯವ್ರ ಹಾಗೆ ಸಮಾಧಾನ ಮಾಡಿದ್ರು. ಮಮ್ಮಿ ಡ್ಯಾಡಿನ ಸ್ವಂತ ತಂದೆ ತಾಯಿ ಹಾಗೆ ನೋಡ್ಕೋತಾರೆ. ಹಾಗಿರೋ ವನಜಾಕ್ಷಿ ಅಕ್ಕ ಹೀಗೆ ಮಾಡಲ್ಲ ಅಲ್ವಾ? ಹೌದ್ರಿ, ಅದಕ್ಕೆ ಹಾಗೆ ಮಾಡಲ್ಲ. ಏನಂದ್ರೆ ಯಾರಿಂದನೋ ಮಾವನ್ಗ ರೀತಿ ಯೋಚನೆ ಬಂತೋ, ದೇವ್ರ ದಯೆಯಿಂದ ವಿಷಯ ನಮಗ್ ಗೊತ್ತಾಯ್ತಲ್ಲ, ಅವ್ರ ಮನೆ ಬಿಟ್ಟು ಹೋಗದೆ ಇರೋ ಹಾಗಾಯ್ತು. ಅಷ್ಟು ಸಾಕು. ಬನ್ನಿ ಹೋಗೋಣ. ಏನ್ರಿ, ಊಟದ ತಟ್ಟೆ ಬಿಟ್ಟು ಮೇಲ್ ಹೇಳ್ಬಾರ್ದು ಅಂತ ನೀವೇ ಹೇಳ್ತಿದ್ರಲ್ಲ, ಆದ್ರೆ ಈಗ ನೀವೇ ಊಟ ಬಿಟ್ಟು ಬಂದ್ಬಿಟ್ರಲ್ಲ. ಹೇಗ್ ತಿನ್ನೋಕಾಗುತ್ತೆ ವಸಂತ? ಈಗಿರೋ ಪರಿಸ್ಥಿತಿಲಿ ನನ್ ಗಂಟ್ಲಲ್ಲಿ ಅನ್ನ ಹೇಗಿಳಿಯುತ್ತೆ? ಒಂದು ಕಡೆ ನಮ್ ಫ್ಯಾಕ್ಟ್ರಿ ಕಾರ್ಮಿಕರು ಬೀದಿಗೆ ಬಿದ್ದಿದ್ದಾರೆ. ಫ್ಯಾಕ್ಟ್ರಿ ಮುಚ್ಚಿರೋ ಕಾರಣದಿಂದ ಕೆಲಸ ಇಲ್ಲದೆ ಹಸ್ಕೊಂಡಿದ್ದಾರೆ. ಮಕ್ಕಳು ಓದೋದನ್ನ ನಿಲ್ಲಿಸಿ ದಿಕ್ಕೆ ತೋಚದಿರೋ ಸ್ಥಿತಿಲಿದ್ದಾರೆ. ದಾರಿಲಿ ಸಿಕ್ಕಾಗ ಅವ್ರ ಕಷ್ಟಗಳನ್ನ ಹೇಳ್ತಿದ್ರೆ ಎದೆ ಚಿವುಟ್ದಂಗ ಆಗ್ತಿದೆ ವಸಂತ. ಅವ್ರ ಕಣ್ಣೀರನ್ನ ನೆನ್ಪು ಮಾಡ್ಕೊಂಡ್ರೆ ತುತ್ತು ಇಳಿತಿಲ್ಲ. ಡ್ಯಾಡಿ, ನೀವು ಅದ್ರ ಬಗ್ಗೆ ನೊಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೊದಲು ಊಟ ಮಾಡಿ ಬನ್ನಿ. ನೊಂದ್ಕೊಳ್ಳೋ ಅಗತ್ಯ ಇಲ್ಲ ಅಂತೀಯಲ್ಲ ಅಖಿಲ್. ಅವ್ರು ಯಾರು? ನಮ್ಮನ್ನ ನಂಬ್ಕೊಂಡು ಬದುಕ್ತಿರೋರು. ಅವ್ರ 5 ಬೆರಳು ಬಾಯಲ್ಲಿ ಹೋದ್ರೆ ತಾನೆ ನಾವು 3 ಕಾಲದವರೆಗೂ ಚೆನ್ನಾಗಿರೋದು. ಅಂತ ಅವ್ರೀಗ ತುತ್ತು ಅನ್ನಕ್ಕಾಗಿ, ಹನಿ ನೀರಿಗಾಗಿ ಎದುರು ನೋಡ್ಕೊಂಡು ಕಾಯ್ತಾ ಇದ್ದಾರೆ. ಅವ್ರ ಬಗ್ಗೆ ಯೋಚನೆ ಮಾಡದೇ ಇದ್ರೆ ಹೇಗೆ ಅಖಿಲ್? ಕೋಮಾಲಿದ್ದಾಗ ಅವ್ರ ಬಗ್ಗೆ ಗೊತ್ತಿದ್ರು ನಾನೇನು ಮಾಡಕ್ಕಾಗ್ಲಿಲ್ಲ. ಕನಿಷ್ಠ ಈಗ್ಲಾದ್ರೂ ಏನೋ ಒಂದ್ ಮಾಡದೇ ಇದ್ರೆ ಈ ವರ್ಮನ್ ಜೀವನಕ್ಕೆ ಅರ್ಥನೇ ಇಲ್ಲ. ಬದುಕಿದ್ರು ಜೀವಂತ ಶವಕ್ ಸಮ. ಡ್ಯಾಡಿ, ಬೇಡ ಡ್ಯಾಡಿ, ಹಾಗೆ ಮಾತಾಡ್ಬೇಡಿ. ನೀವು ಅವ್ರ ಬಗ್ಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಲ್ವಾ? ಹೌದು ಡ್ಯಾಡಿ, ನಿಮ್ಮ ತಾತಂದ್ರು ಶುರು ಮಾಡಿದ್ದ ಟ್ರಿಪಲ್ ಎ ಮಸಾಲಾ ಕಂಪನಿನ ಮತ್ತೆ ಶುರು ಮಾಡೋಣ. ಯಾರ್ದೋ ಕೈಗೆ ಸಿಕ್ಕಿ ನಾಶ ಆಗಿರೋ ನಮ್ಮ ಕಂಪನಿನ ಆದಷ್ಟು ಬೇಗ ಮತ್ತೆ ಶುರು ಮಾಡಿ ನೀವು ಊಹಿಸದೇ ಇರೋ ಸ್ಥಾನಕ್ಕೆ ತಗೊಂಡು ಹೋಗ್ತೀವಿ. ಹೌದು ಮಾವ. ಇಲ್ ನೋಡಿ ಮಾವ, ಹೇಳು ವನಜಾಕ್ಷಿ. ಮೇಡಮ್, ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಮೊದಲು ವಿಷಯ ಏನು ಅಂತ ಹೇಳು. ಅದು ಇಂಪಾರ್ಟೆಂಟ್ ಅಲ್ವಾ ಅಂತ ನಾನು ಹೇಳ್ತೀನಿ. ಅಖಿಲ್ ಅವರು ಟ್ರಿಪಲ್ ಎ ಮಸಾಲಾ ಕಂಪನಿನ ಮತ್ತೆ ಓಪನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಹೌದು ಮೇಡಮ್, ನಾನು ಈಗಷ್ಟೇ ಅವ್ರು ಮಾತಾಡ್ತಿರೋದನ್ನ ಕಿವಿ ತೆರೆದಿಟ್ಕೊಂಡು ಕೇಳಿಸ್ಕೊಂಡೆ. ನಿಮ್ಮ ತಾತನ ಕಾಲದಿಂದ ನೀವು ಯಾವ ರೀತಿ ಕಂಪನಿನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂತ ಬಂದ್ರೋ, ಈಗ ಅದನ್ನ ಮತ್ತೆ ಕಟ್ಟೋ ಕರ್ತವ್ಯ ನಮ್ದು. ಆ ಕಂಪನಿ ನೆರಳಲ್ಲಿ ಬದುಕೋ ಎಷ್ಟೋ 100 ಜನರ ಜೀವನಕ್ಕೆ, ಎಷ್ಟೋ ಕುಟುಂಬಗಳಿಗೆ ಭರವಸೆ ಕೊಡುವಂತ ಕರ್ತವ್ಯ ನಮ್ದು. ಇದು ಮೇಡಮ್ ಅಲ್ಲಿ ನಡೆದಿರೋ ಮಾತುಕತೆ. ವೆರಿ ಗುಡ್ ವನಜಾಕ್ಷಿ, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟೆ. ಹೀಗೆ ಅವರನ್ನ ಅಬ್ಸರ್ವ್ ಮಾಡ್ತಾ ಇರೋ. ಮಾಡ್ತೀನಿ ಮೇಡಮ್.
ನೀವ್ ಹೇಳಿದ್ಮೇಲೆ ನಾನ್ ಮಾಡ್ದೆ ಇರ್ತೀನಾ? ಆಕಾಶದಲ್ಲಿರೋ ಹದ್ದಿನ ಹಾಗೆ ಇಂಚಿಂಚು ಬಿಡ್ದೆ ಅವ್ರ ಮೇಲೆ ಯಾವಾಗ್ಲೂ ಒಂದ್ ಕಣ್ಣಿಟ್ಟಿರ್ತೀನಿ. ನೀನ್ ಹದ್ದಾಗಿರ್ತೀಯೋ ಇನ್ನೇನಾಗಿರ್ತೀಯೋ ಅದ್ ನನಗ್ ಬೇಡ. ಆದ್ರೆ ಅವರಿಗೆ ಡೌಟ್ ಬರಬಾರ್ದು, ಹಾಗಿರು. ಸರಿ ಮೇಡಮ್, ಆಯ್ತು, ಇರ್ತೀನಿ ಮೇಡಮ್. ಅವರು ಓಪನ್ ಮಾಡ್ಬೇಕು ಅಂದ್ಕೊಂಡ ತಕ್ಷಣ ಓಪನ್ ಆಗುತ್ತಾ? ಕೆಲ್ಸ ಆಗ್ಬೇಕಲ್ಲ, ಆಗಕ್ ಬಿಡೋದಿಲ್ಲ. ಅಂದ್ರೆ ಮತ್ತೆ ನಮ್ಮ ಮಸಾಲಾ ಕಂಪನಿನ ವಾಪಸ್ ಪಡ್ಕೊಳಕ್ ಆಗಲ್ವಾ ಲಾಯರ್? ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಸರ್. ಮತ್ತೆ AAA ಮಸಾಲಾ ಕಂಪನಿ ಮಾರ್ಕೆಟ್ಗೆ ಬರಬೇಕು. AAA ಮಸಾಲಾ ಕಂಪನಿಗೆ ಮೊದ್ಲಿನ ಹಾಗೆ ಹೆಸರು ಬರಬೇಕು. ಅಲ್ಲಿವರೆಗೂ ನಮ್ಮ ಮಾವನ್ ಮನ್ಸಿಗೆ ಸಮಾಧಾನ ಇರಲ್ಲ. ನಮ್ಮ ಐಶ್ವರ್ಯ ಅಕ್ಕ ಮಾಡಿದ ತಪ್ಪಿಗೆ ಎಷ್ಟೋ ಜನ ಕಾರ್ಮಿಕರ ಕುಟುಂಬ ಬೀದಿಗೆ ಬಿದ್ದಿದೆ. ಆ ವಿಷಯ ಗೊತ್ತಾದ್ಮೇಲೆ ನಮ್ಮ ಮಾವನ್ಗೆ ಊಟ ಮಾಡಕ್ಕಾಗ್ತಿಲ್ಲ, ನಿದ್ರೆ ಮಾಡಕ್ಕಾಗ್ತಿಲ್ಲ. ಆ ಕಾರ್ಮಿಕರ ಕುಟುಂಬ ಮತ್ತೆ ಹೊಟ್ಟೆ ತುಂಬಾ ಅನ್ನ ತಿಂದು ಸಂತೋಷವಾಗಿರದೇ ಇದ್ರೆ ನಮ್ಮ ಮಾವನು ಸಂತೋಷವಾಗಿರಲ್ಲ. ಅವ್ರನ್ನ ಸಂತೋಷ ಪಡಿಸೋದಿಕ್ಕೆ ನಾವ್ ಯಾವ ಕಷ್ಟ ಪಡೋದಿಕ್ಕೂ ಸಿದ್ಧಾನೆ. ನಿಮ್ಮ ನೋವು ಛಲ ನಂಗೆ ಅರ್ಥ ಆಯ್ತಮ್ಮ. ನಿಮ್ ಮಾವನ್ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ, ಬೀದಿಗೆ ಬಂದಿರೋ ಕಾರ್ಮಿಕರ ಜೀವನ ಕಾಪಾಡೋಕೋಸ್ಕರ ನೀವು ಕಂಕಣ ಕಟ್ಟಿದ್ದೀರಿ ಅಂತ ಅರ್ಥ ಆಯ್ತು. ನೀವು ಅನ್ಕೊಂಡಾಗ ಆಗೋದಕ್ಕೆ ನನಗೆ ಒಂದು ದಾರಿ ಕಾಣುತ್ತಿದೆ. ಹೀಗೆ ಮಾಡಿದ್ರೆ ಮತ್ತೆ AAA ಮಸಾಲಾ ಕಂಪನಿ ನಿಮಗೆ ಸಿಗೋ ಅವಕಾಶ ಇದೆ. ಹೌದಾ? ಹೇಳಿ ಲಾಯರ್ ಅವ್ರೆ, ನಾವೇನ್ ಮಾಡ್ಬೇಕು ಹೇಳಿ. ನೀವೀಗಲೇ ಸ್ಟ್ರೈಟ್ ಆಗಿ ಇಂಡಸ್ಟ್ರಿಯಲ್ ಆಫೀಸರ್ಸ್ ಹತ್ರ ಹೋಗಿ ಆಫೀಸರ್ಸ್ನ ನೋಡಿ ಆಯ್ತು ಸರ್, ನೀವು ಹೇಳ್ದ ಹಾಗೆ ಮಾಡ್ತೀವಿ. ಗಾಳಿಲಾಡ್ದಿದ್ದ ದೀಪದ ಹಾಗಿರೋ ನಮ್ ಪ್ರಯತ್ನಕ್ಕೆ ನಿಮ್ಗಾಗೋ ಅಷ್ಟು ಕೈ ಅಡ್ಡ ಇಟ್ಟಿದ್ದೀರಾ. ನಿಮ್ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಒಳ್ಳೆಯವ್ರಿಗೆ ಯಾವತ್ತೂ ಆ ದೇವರು ಒಳ್ಳೇದೇ ಮಾಡ್ತಾನಮ್ಮ. ಥ್ಯಾಂಕ್ ಯು ಲಾಯರ್ ಅವ್ರೆ. ಥ್ಯಾಂಕ್ ಯು. ಈಗಿಂದೀಗ್ಲೇ 10 ಲಕ್ಷ ಎಲ್ಲಿಂದ ತರೋದು ಶ್ಯಾಮ? ನಾನು ಅದೇ ಯೋಚನೆ ಮಾಡ್ತಿದ್ದೆ ರೀ. ನಿಮ್ ಫ್ರೆಂಡ್ಸ್ ಯಾರಿಗಾದ್ರೂ ಕಾಲ್ ಮಾಡಿ ಕೇಳ್ಬೋದಲ್ಲ? ಇಷ್ಟು ದಿನ ನಾನು ಯಾರ ಹತ್ರನೂ ಟಚ್ಚಲ್ಲಿಲ್ಲ. ಈಗ ಸಡನ್ ಆಗಿ ಫೋನ್ ಮಾಡಿ 10 ಲಕ್ಷ ಸಾಲ ಬೇಕು ಅಂದ್ರೆ ಕೊಡ್ತಾರೆ ಅಂತೀಯಾ? ನಮ್ ಪ್ರಯತ್ನ ನಾವ್ ಮಾಡ್ಬೇಕಲ್ಲ ರೀ. ಓಕೆ, ಟ್ರೈ ಮಾಡ್ತೀನಿ. ಹಲೋ, ಯಾರು? ಹಲೋ ಸುಧೀರ್, ನಾನು ಅಖಿಲ್ ಮಾತಾಡ್ತಾ ಇದ್ದೀನಿ. ಓ ಅಖಿಲ್, ನೀನಾ? ಹೌ ಆರ್ ಯು? ಫೈನ್ ಕಣೋ. ಏನೋ ಇಷ್ಟು ದಿವಸ ಎಲ್ಲಿ ಹೋಗಿದ್ದೆ? ಆ ವಿಷಯ ಎಲ್ಲ ಆಮೇಲೆ ಮಾತಾಡೋಣ ಕಣೋ. ಓಕೆ ಓಕೆ. ಹೌದು, ನಿಮ್ಮ AAA ಮಸಾಲಾ ಕಂಪ್ನಿ ಈಗ ಇಲ್ವಂತೆ? ಹೌದು. ಏನಾಯ್ತು? ಅದೆಲ್ಲ ಒಂದು ದೊಡ್ಡ ಕತೆ ಕಣೋ. ಸಿಕ್ದಾಗ ಹೇಳ್ತೀನಿ ಬಿಡು. ಓಕೆ ಓಕೆ, ಸಿಕ್ತಾಗ್ಲೇ ಹೇಳುವಂತೆ ಬಿಡು. ನೀ ನನಗೊಂದು ಹೆಲ್ಪ್ ಮಾಡ್ಬೇಕು ಕಣೋ. ಏನು? ಅರ್ಜೆಂಟಾಗಿ ನನಗೆ ಒಂದು 10 ಲಕ್ಷ ಬೇಕು. 10 ಲಕ್ಷನಾ? ಹೌದು, 10 ಲಕ್ಷನೇ. 10 ಲಕ್ಷ ಏನೋ? ನಿನ್ನಂತವ್ರಿಗೆ 10 ಕೋಟಿ ಕೇಳಿದ್ರು ಕೊಡ್ಬೇಕು. AAA ಮಸಾಲಾ ಕಂಪ್ನಿ ಇದ್ದಿದ್ರೆ ಹಾಗೆ ಕೊಡ್ತಿದ್ದೆ. ಆದ್ರೆ ಈಗ ಕಂಪ್ನಿ ಇಲ್ಲ ಅಂದ್ಮೇಲೆ ನಿನ್ಗೆ ಏನ್ ನೋಡಿ 10 ಲಕ್ಷ ಸಾಲ ಕೊಡ್ಲಿ? ಅದಲ್ದೆ ನಿಮ್ ಚರಿತ್ರೆನ ಪೂರ್ತಿ ಟಿವಿಲಿ ನೋಡಿದ್ನಲ್ಲ, ಅದೆಲ್ಲ ನೋಡಿದ್ಮೇಲೂ ನಿನಗೆ 10 ಲಕ್ಷ ಕೊಡೋದಿಕ್ಕೆ ನಾನೇನ್ ದಡ್ಡ ಅಲ್ಲ ಕಣೋ. ಬೇಗ ನಮ್ಮ ಮಸಾಲಾ ಕಂಪ್ನಿ ಹೆಸರು ಮಾರ್ಕೆಟಲ್ಲಿ ಕೇಳಿಸೋ ಹಾಗೆ ಮಾಡ್ತೀವಿ ಅಂತ ಡ್ಯಾಡಿಗೆ ಮಾತು ಕೊಟ್ಟಿದ್ದೀವಿ. ಆ ಮಾತನ್ನು ಉಳಿಸ್ಕೋಬೇಕು ಅಂದ್ರೆ 10 ಲಕ್ಷ ಬೇಕು.
ಈಗಿಂದೀಗ್ಲೇ 10 ಲಕ್ಷ ಸಂಪಾದನೆ ಮಾಡೋ ದಾರಿ ಏನು ಅದನ್ನ ಯೋಚನೆ ಮಾಡಬೇಕು. ಇದೇ ರೀ, ನಾವು 10 ಲಕ್ಷ ಸಂಪಾದಿಸೋ ದಾರಿ ಇದೆ. ಏನು ಶ್ಯಾಮ? ನಮ್ 4A ಬೈಕ್ ರೈಡ್ ಕಂಪನಿನೇ ನಮ್ಗೆ 10 ಲಕ್ಷ ಸಂಪಾದನೆ ಕೊಡುತ್ತೆ. ಆ ಬೈಕ್ ರೈಡ್ ಕಂಪನಿ ಮಾಡಿ ಕಡಿಮೆ ಟೈಮಲ್ಲಿ ಹೆಚ್ಚು ಹೆಸರು ಮಾಡಿದೀವಿ. ಇಂಥ ಪರಿಸ್ಥಿತಿಲಿ ಅದನ್ನ ಮಾರ್ತೀವಿ ಅಂದ್ರೆ 15 ಲಕ್ಷ ಕೊಟ್ಟು ತಗೊಳಕ್ಕೆ ತುಂಬಾ ಜನ ಮುಂದೆ ಬರ್ತಾರೆ. ಅದೇನೋ ನಿಜಾನೇ ಶ್ಯಾಮ, ಆದ್ರೆ ಒಳ್ಳೆ ಲಾಭ ಬರ್ತಿರೋ ಆ ಕಂಪ್ನಿನ ಮಾರೋದು. ಮಾವನ್ ಕೊಟ್ಟಿರೋ ಮಾತ್ಗಿಂತ ನಮ್ಗೆ ಲಾಭ ಮುಖ್ಯ ಅಲ್ವಲ್ಲ? 100% ಅಲ್ಲ ಶ್ಯಾಮ, 100% ಅಲ್ಲ. ಡ್ಯಾಡಿಗೆ ನಾವು ಕೊಟ್ಟಿರೋ ಮಾತಿಗಿಂತ, ಡ್ಯಾಡಿ ಆಸೆ ಆಕಾಂಕ್ಷೆಗಳಿಗಿಂತ ನಮ್ಗೆ ಲಾಭ ಮುಖ್ಯ ಅಲ್ಲ. ಡ್ಯಾಡಿ ಅಂದ್ಕೊಂಡ ಹಾಗೇನೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಮ ಮಸಾಲ ಕಂಪನಿನ ಮಾರ್ಕೆಟಿಗೆ ತಗೊಂಡ್ಬರ್ಬೇಕು. ಡ್ಯಾಡಿ ಅಂದ್ಕೊಂಡ ಹಾಗೆ ಬೀದಿಗೆ ಬಂದಿರೋ ನಮ್ಮ ಕಾರ್ಮಿಕರು ಎಲ್ಲರನ್ನೂ ವಾಪಸ್ ಫ್ಯಾಕ್ಟ್ರಿ ಒಳಗೆ ಕರ್ಕೊಂಡ್ಬರ್ಬೇಕು. ಹಾಗೆ ಮಾಡಿದ್ರೇನೆ ಮಮ್ಮಿ ಡ್ಯಾಡಿಗೆ ಖುಷಿ ಆಗೋದು. ಮಾರೋಣ, ನಮ್ಮ 4A ಬೈಕ್ ರೈಡ್ ಕಂಪನಿನ ತಕ್ಷಣ ಮಾರ್ಬಿಡೋಣ. ಇವತ್ತು ನಾಳೆನೋ ಪೇಪರಲ್ಲಿ ಆ್ಯಡ್ ಕೊಡೋಣ, ಕಂಪ್ನಿನ ಮಾರ್ತಿದೀವಿ ಅಂತ. ಅದೇನ್ ಬೇಕಾಗಿಲ್ಲ ರೀ. ನಮ್ ಆಪ್ ನ ಡಿಸೈನ್ ಮಾಡಿರೋರೆ ನಮ್ಗೆ ಪಾರ್ಟ್ನರ್ಶಿಪ್ ಬೇಕು ಅಂತ ಅವತ್ ಕೇಳಿದ್ರಲ್ಲ. ಹೌದು, ಅವರೇ ತಗೋತಾರೇನೋ ಅಂತ ಕೇಳೋಣ. ಗುಡ್ ಐಡಿಯಾ ಶ್ಯಾಮ, ಡೆಫಿನೆಟ್ಲಿ ಅವ್ರು ತಗೋತಾರೆ. ಅವ್ರಿಗೆ ಫೋನ್ ಮಾಡ್ತೀನಿ ಇರು. ಹಲೋ. ಹಲೋ, ನಮಸ್ತೆ ಅಖಿಲ್ ಅವರೇ. ನಮಸ್ತೆ ಸರ್. ನಿಮ್ ಜೊತೆ ಅರ್ಜೆಂಟಾಗಿ ಒಂದು ವಿಷಯ ಮಾತಾಡಬೇಕು. ಹೇಳಿ ಸರ್. ಫೋನಲ್ಲಿ ಡಿಸ್ಕಸ್ ಮಾಡೋದಲ್ಲ ಸರ್, ಮೀಟ್ ಮಾಡಿ ಮಾತಾಡೋಣ. ಯಾವಾಗ ಸಿಗೋಣ, ಎಲ್ಲಿ ಸಿಗೋಣ ಅಂತ ನೀವೇ ಹೇಳಿ. ಇವತ್ತು ಸ್ವಲ್ಪ ಬಿಸಿ ಇದ್ದೀನಿ, ನಾಳೆ ಮಾತಾಡೋಣವಾ? ನೋ ಪ್ರಾಬ್ಲಮ್. ನಾಳೆ ಟೈಮ್ ಮತ್ತೆ ಲೊಕೇಶನ್ ನಿಮಗೆ ಸೆಂಡ್ ಮಾಡ್ತೀನಿ. ಆ ಟೈಮಲ್ಲಿ ಅಲ್ಲಿ ಮೀಟ್ ಆಗೋಣ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಏನಂತೆ? ನಾಳೆಯಿಂದ ನಮ್ಗೆ ಒಳ್ಳೆ ದಿನ ಶುರುವಾಗುತ್ತೆ. ಎಲ್ಲ ಆ ಕೃಷ್ಣನ್ ದಯೆ. ಬನ್ನಿ ನಡಿ. ಯಾರು ನೀವು? ಯಾರನ್ನ ನೋಡ್ಬೇಕು ಸರ್? ಕ್ವಾಲಿಟಿ ಇನ್ಸ್ಪೆಕ್ಟರ್ನ ನೋಡ್ಬೇಕು. ಸಾರಿ ಸರ್, ಸಾರ್ ಈಗ ಬಿಸಿ ಇದ್ದಾರೆ. ನಾವೊಂದು ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಬಂದಿದೀವಿ. ಏನೇ ಇದ್ರು ಸರಿ, ನಾಳೆ ಬನ್ನಿ. ಇಂಪಾರ್ಟೆಂಟ್ ಕೆಲಸ ಅಂತ ಹೇಳ್ತಿದ್ರೆ ನಾಳೆ ಬನ್ನಿ ಅಂತಿರಲ್ಲ. ಫಸ್ಟೇ ಪರ್ಮಿಷನ್ ತಗೊಳ್ಳದೆ ಸಡನ್ಲಿ ಕಳ್ಸಕ್ ಆಗಲ್ಲ ಸರ್. ಏನ್ ಸರ್, ಅಲ್ಲಿ ಯಾರೋ ಕೂತಿದಾರ್ ನೋಡಿ. ಏಯ್, ಯಾರಲ್ಲಿ? ಬಾ, ನಡೀರಿ. ಎಕ್ಸ್ಕ್ಯೂಸ್ ಮೀ ಸರ್. ಯಾರು ಕಳಿಸಿದ್ ನಿಮ್ಮನ್ನ? ನಾವು AAA ಮಸಾಲ ಕಂಪನಿಯಿಂದ ಬಂದಿದ್ದು. ನಾನು ಆನಂದ ಗಜಪತಿ ವರ್ಮಾ ಅವರ ಮಗ. ಓಹ್, ಹೌದಾ? ನಮಸ್ಕಾರ ಸರ್. ನಮಸ್ತೆ. ಶಿ ಇಸ್ ಮೈ ವೈಫ್. ನಮಸ್ತೆ ಮೇಡಮ್, ಕೂತ್ಕೊಳ್ಳಿ. ಕೂತ್ಕೋ. ಸಾರಿ ಸರ್, ಇವತ್ತು ಪೆಂಡಿಂಗ್ ಫೈಲ್ಸ್ ಜಾಸ್ತಿ ಇದ್ದಿದ್ರಿಂದ ನಾನೇ ಸೆಕ್ಯೂರಿಟಿನ ಯಾರನ್ನ ಒಳಗೆ ಬಿಡಬೇಡಿ ಅಂತ ಹೇಳಿದ್ದೆ. ನಿಮ್ಗೆ ಏನಾದ್ರು ತೊಂದರೆ ಆಗಿದ್ರೆ ಸಾರಿ. ನೀವೇ ಅಂತ ಗೊತ್ತಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ಇಟ್ಸ್ ಓಕೆ ಸರ್. ನಿಮಗೆ AAA ಮಸಾಲ ಕಂಪ್ನಿ ಬಗ್ಗೆ ಗೊತ್ತಾ ಸರ್? ಅಯ್ಯೋ, ಅದು ಗೊತ್ತಿಲ್ದಿರೋರು ಯಾರು ಇರ್ತಾರೆ ಹೇಳಿ? ನಿನ್ನೆ ಮೊನ್ನೆವರೆಗೂ ಅದು ಪ್ರತಿ ಮನೆ ಅಡಿಗೆ ಮನೆಯಲ್ಲೂ ತಪ್ಪದೇ ಇರ್ತಿದ್ದಂಥ ವಸ್ತು. AAA ಮಸಾಲ ಅನ್ನೋದು ಪ್ರತಿಯೊಬ್ಬರ ದಿನನಿತ್ಯದ ಆಹಾರದಲ್ಲೂ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಭಾಗ ಸರ್. ಆದ್ರೆ ನನಗದು ಜೀವನನೇ ಕೊಡ್ತು ಸರ್. ಅದೇನ್ ಸರ್? ಹೌದು ಮೇಡಮ್. ನಮ್ ತಂದೆ ಯಾರು ಅಂತ ಗೊತ್ತಾ? AAA ಮಸಾಲ ಕಂಪ್ನಿಲಿ ಒಬ್ರು ವರ್ಕರ್. ಓಹ್, ಎಸ್ ಸರ್. ದ ಗ್ರೇಟ್ ಆನಂದ್ ವರ್ಮಾ ಶುರು ಮಾಡಿದಂತ AAA ಮಸಾಲ ಕಂಪ್ನಿನಲ್ಲಿ ಒಬ್ಬ ದಿನಗೂಲಿ ಕಾರ್ಮಿಕ. ನಮ್ಮ ತಂದೆ ಹೆಸರು ರಂಗಾರಾವ್. ನಾನಿವತ್ತು ಈ ಸ್ಥಾನದಲ್ಲಿದ್ದೀನಿ ಅಂದ್ರೆ ಅದಕ್ಕೆ ನಿಮ್ಮ ಕಂಪ್ನಿನೇ ಸರ್ ಕಾರಣ.
ಅದು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೆ ಅಂದ್ರೆ ಅದೇ ನಮಗೆ ಅನ್ನ ಹಾಕಿದ್ದು. ನಾವು ಪೂರ್ತಿಯಾಗಿ ನಿರ್ಗತಿಕರಾಗಿದ್ದಾಗ ಆ ಕಂಪ್ನಿನೇ ನಮಗೆ ಸಹಾಯ ಮಾಡಿದ್ದು. ನಮ್ಮ ತಂದೆ ಕೊಡ್ತಿದ್ದ ಸಂಬಳನ ಬಿಟ್ಟು ನಾನು ಓದಿಗೆ ಅಂತ ಸ್ಕೂಲ್ ಫೀಸು, ಕಾಲೇಜ್ ಫೀಸು ಎಲ್ಲ ನಿಮ್ಮ ತಂದೆನೇ ಕಟ್ತಾ ಇದ್ರು. ನಾನೊಬ್ಬನೇ ಅಲ್ಲ ಸರ್, ಆ ಕಂಪ್ನಿಲಿ ಕೆಲಸ ಮಾಡ್ತಿದ್ದಂಥ ಪ್ರತಿಯೊಬ್ಬ ಕಾರ್ಮಿಕರನ್ನು ತನ್ನ ಸ್ವಂತ ಕುಟುಂಬದ ಹಾಗೆ ನೋಡ್ಕೊಂಡಿದ್ದಾರೆ. ಎಲ್ರಿಗೂ ಕೆಲಸ ಕೊಟ್ಟು ಎಲ್ರಿಗೂ ಒಂದು ದಾರಿ ತೋರಿಸಿದ್ದಾರೆ. ಪರ್ಮಿಷನ್ ಗ್ರಾಂಟೆಡ್. ಐ ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನಿಮ್ ಋಣನ ಈ ಜನ್ಮದಲ್ಲಿ ಮರೆಯಲ್ಲ. ಹಾಗೆಲ್ಲ ಮಾತಾಡಬೇಡಿ ಮೇಡಮ್. ಇದ್ರಲ್ಲಿ ನಾನು ಮಾಡಿದ್ದೇನೂ ಇಲ್ಲ. ಒಳ್ಳೆತನಕ್ಕೆ ನನ್ನ ಕೈ ಜೋಡಿಸ್ದೆ ಅಷ್ಟೇ. ಆನಂದ್ ವರ್ಮಾ ಅವ್ರ ಒಳ್ಳೆತನನೇ ಇವತ್ತು ನಿಮ್ಗೆ ಒಳ್ಳೇದಾಗೋ ಹಾಗೆ ಮಾಡ್ತಿದೆ. ನಂದೇನಿದೆ ಸರ್? ನಿಮ್ಗೇನಾದ್ರೂ ಹೆಲ್ಪ್ ಬೇಕಾದ್ರೆ ನನ್ನ ಕೇಳಿ, ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಶ್ಯೂರ್ ಸರ್, ಹೋಗಿ ಬರ್ತೀವಿ ಸರ್. ಆಫೀಸರ್ ಅವ್ರನ್ನ ನೋಡಬೇಕು. ಹಾ ಸರ್, ಇದ್ದಾರೆ. ಹೋಗಿ ಸರ್, ಹೋಗಿ ಮೇಡಮ್. ಕೂತ್ಕೊಳ್ಳಿ ಸರ್. ಸರ್, ನೀವು ಹೇಳ್ದ ಹಾಗೇನೆ 10 lakhs DD, ಫುಡ್ ಇನ್ಸ್ಪೆಕ್ಟರ್ ಕೊಟ್ಟಿರೋ ಕ್ವಾಲಿಟಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ಸ್. ಓಕೆ ಅಖಿಲ್ ಅವರೇ, ಎಲ್ಲ ಕ್ಲಿಯರ್ ಆಯ್ತು. ಇನ್ ಮುಂದೆ ನಿಮ್ಮ ಕಂಪ್ನಿನ ನೀವು ನಡೆಸಬಹುದು. ನಿಮಗೆ ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಸರ್. ಯು ಆರ್ ವೆಲ್ಕಮ್. ಬಂದ್ರ ಕಂದ? ನಿಮ್ಗೋಸ್ಕರ ನಿಮ್ ಡ್ಯಾಡಿ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದಾರೆ. ಹೋದ್ ಕೆಲ್ಸ ಏನಾಯ್ತು? ಕಾಯ ಹಣ್ಣ? ಹಣ್ಣೆ ಅತ್ತೆ. ನಾವು ಮತ್ತೆ ಮಸಾಲಾ ಕಂಪ್ನಿ ಶುರು ಮಾಡಕ್ಕೆ ಪರ್ಮಿಷನ್ ಸಿಕ್ಕಿದೆ. ಎಂತ ಶುಭ ಸುದ್ದಿ ಹೇಳಿದ್ರಿ. ಈ ವಿಷಯ ಹೇಳಿದ್ರೆ ನಿಮ್ ತಂದೆ ಎಷ್ಟು ಸಂತೋಷ ಪಡ್ತಾರೋ. ಇವಾಗ ನಾವು ಡ್ಯಾಡಿನ ಸರ್ಪ್ರೈಸ್ ಮಾಡಬೇಕು. ಹಾ, ಸರ್ಪ್ರೈಸಾ? ಹೇಗೆ? ನಾನು ಹೇಳ್ತೀನಲ್ವಾ? ಹಾ, ಹಾಗೆ ಬಾ. ಹಾ, ಕೊಡಿ ಇಲ್ಲಿ. ಬಾ. ಆ ದೇವ್ರ ನನ್ನ ನೋವನ್ನ ಅರ್ಥ ಮಾಡ್ಕೊಂಡು ನನ್ನ ಮಗ ಸೊಸೆ ಮೂಲಕ ನನ್ನ ಆಸೆ ನೆರವೇರಿಸ್ದ. ಮಾವ, 4 ಜನರಿಗೆ ಒಳ್ಳೇದ್ ಮಾಡೋರ್ಗೆ ಸ್ವಲ್ಪ ಲೇಟ್ ಆದ್ರೂ ಆ ಕೃಷ್ಣ ಒಳ್ಳೇದೇ ಮಾಡ್ತಾನೆ. ಜನರಿಗೆ ಮೋಸ ಮಾಡೋರ್ನ ಸ್ವಲ್ಪ ಲೇಟ್ ಆದ್ರೂ ಆ ಪಾಪದ ಫಲ ಅನ್ಭವಿಸ್ತಾರೆ. ನೀವು ಎಲ್ರೂ ಒಳ್ಳೇದನ್ನೇ ಬಯಸ್ತೀರಾ, ಅದಕ್ಕೆ ಆ ಕೃಷ್ಣ ನಿಮ್ಮ ಆಸೆನ ಇಷ್ಟು ಬೇಗ ತೀರಿಸ್ದ. ಡ್ಯಾಡಿ, ರಿಬನ್ ಕಟ್ ಮಾಡಿ. ಓಂ ಶ್ರೀಮನ್ ಮಹಾಗಣಾಧಿಪತಿಯೇ ನಮೋ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ಇನ್ನು ಒಳಗೆ ಬನ್ನಿ.
ಅಮ್ಮ ಶ್ಯಾಮ, ಮಿಷಿನ್ನ ನಿನ್ ಕೈಯಿಂದಾನೇ ಸ್ಟಾರ್ಟ್ ಮಾಡಮ್ಮ. ಸರಿ ಮಾವ. ಶ್ಯಾಮಮ್ಮ, ಈ ಕಂಪ್ನಿ ಬಿಟ್ಟು ನೀವು ಹೋದಾಗಿಂದ ನಾವು ತುಂಬಾ ಕಷ್ಟಪಟ್ಟಿದೀವಿ. ಕಂಪನಿ ಕ್ಲೋಸ್ ಆದ್ಮೇಲೆ ನಮ್ಮನ್ನ ಯಾರು ನೋಡ್ಕೊಳ್ಳೋಕೆ ಇರ್ಲಿಲ್ಲ. ನಮ್ಮ ಆರೋಗ್ಯ ಹಾಳಾಗಿ ನಮ್ಮ ಮಕ್ಕಳು ಓದೆಲ್ಲ ನಿಂತೋಗಿ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಮನೆ ಕೆಲಸ ಮಾಡಿ ಬದುಕ್ತಿದ್ವಿ. ಆದ್ರೆ ಈಗ ಯಮನ್ ಪಾಶದಿಂದ ಮಾರ್ಕಂಡೇಯನ್ನ ಕಾಪಾಡಿದ ಪರಮೇಶ್ವರನ್ ಹಾಗೆ ನಮ್ಗೆ ಪುನರ್ಜನ್ಮ ಕೊಟ್ಟಿದ್ದೀರಾ. ಈ ಕಂಪ್ನಿ ತೆಗೆದು ಮತ್ತೆ ನಮಗ್ ಕೆಲ್ಸ ಕೊಟ್ಟು ನಮ್ ಮಕ್ಳು ಭವಿಷ್ಯ ಕತ್ಲೆ ಆಗದೆ ಇರೋ ಹಾಗೆ ನೋಡ್ಕೊಂಡಿದ್ದೀರಾ. ಜೀವನ ಪೂರ್ತಿ ನಾವು ನಿಮ್ಗೆ ಋಣವಾಗಿರ್ತೀವಿ. ಏನಮ್ಮ ವನಜಾಕ್ಷಿ, ತುಂಬಾ ಗಾಬರಿಲಿದೀಯಾ? ಏನಿಲ್ಲ ದೊಡ್ಡಮ್ಮ, ಅದು ನಿಮ್ಗೆ ಹೆಂಗ್ ಹೇಳೋದು ಅಂತ ಅರ್ಥ ಆಗ್ತಾ ಇಲ್ಲ. ಏನಮ್ಮ? ಅದು ಅದು 4A ಬೈಕ್ ರೈಡ್ ಕಂಪನಿ ಇದೆಯಲ್ಲ, ಅದು ಚೆನ್ನಾಗೇ ನಡೀತಿದ್ಯಲ್ಲ? ತುಂಬಾ ಚೆನ್ನಾಗಿ ನಡೀತಿದೆ. ಈಗ ಅದ್ರ ಬಗ್ಗೆ ಯಾಕೆ? ಮತ್ತೆ ಅಷ್ಟ್ ಚೆನ್ನಾಗಿ ನಡೀತಿರೋದನ್ನ ಅಖಿಲ್ ಶ್ಯಾಮ ಇಬ್ರು ಯಾಕೆ ಮಾರ್ಬಿಟ್ರು? ಏನ್ ವನಜಾಕ್ಷಿ ನೀನ್ ಹೇಳ್ತಿರೋದು? ಹೌದು ದೊಡ್ಡಮ್ಮ, ಆ ಕಂಪನಿನ ಮಾರಿ ಅದ್ರಲ್ಲಿ ಸಿಕ್ಕಿರೋ ದುಡ್ಡಲ್ಲೇ ಮಸಾಲಾ ಫ್ಯಾಕ್ಟ್ರಿನ ಓಪನ್ ಮಾಡಿರೋದಂತೆ. ಫ್ಯಾಕ್ಟ್ರಿ ಮೇಲಿದ್ ಬಾಕಿಗಳು, ಪೆಂಡಿಂಗ್ ಟ್ಯಾಕ್ಸು ಆ ದುಡ್ಡಿಂದನೇ ಕಟ್ಟಿರೋದಂತೆ. ಏನ್ರಿ ಏನ್ರಿ ಇದೆಲ್ಲ? ನನಗ್ ನಂಬೋಕೆ ಆಗ್ತಾ ಇಲ್ಲ. 4A ಬೈಕ್ ರೈಡ್ ಕಂಪ್ನಿನ ಮಾರೋದು ಅಂದ್ರೇನು? ನಾನ್ ನಿಮ್ಗೆ ಈ ವಿಷಯ ಹೇಳ್ಬಾರ್ದು ಅಂತಾನೆ ಅನ್ಕೊಂಡಿದ್ದೆ. ಹೇಳಿದ್ರೆ ನೀವ್ ಸಹಿಸ್ಕೊಳ್ಳಲ್ಲ, ನೊಂದ್ಕೋತೀರಾ ಅಂತ ನನಗ್ ಗೊತ್ತು. ಆದ್ರೆ ನಿಜ ಕೆಂಡದ್ ಹಾಗಲ್ವಾ? ಇವತ್ತಲ್ದೆ ಹೋದ್ರು ನಾಳೆ ಆದ್ರೂ ನಿಮಗ್ ಗೊತ್ತಾಗ್ಲೇಬೇಕಲ್ವಾ? ಅದಕ್ಕೆ ಹೇಳ್ಬಿಟ್ಟೆ. ನಿಮ್ ಸಂತೋಷಕ್ಕೋಸ್ಕರನೇ ನಿಮ್ ಮಗ ಸೊಸೆ ಇಂಥ ನಿರ್ಧಾರ ತಗೊಂಡಿದ್ದಾರೆ. ನಿಜವಾಗ್ಲೂ ಅವ್ರ ಮನ್ಸು ತುಂಬಾ ಒಳ್ಳೇದು. ನಿಮಗ್ ನಿಜ ಗೊತ್ತಾದ್ರೆ ಎಲ್ಲಿ ಬೇಡ ಅಂತಿರೋ, ಎಲ್ಲಿ ನೊಂದ್ಕೋತಿರೋ ಅಂತ ನಿಮಗ್ ಗೊತ್ತಿಲ್ಲದೆ ಅವ್ರಿದೆಲ್ಲ ಮಾಡಿದ್ದಾರೆ. ಈ ತರ ಮಕ್ಕಳು ಯಾರಿಗಿರ್ತಾರೆ ಹೇಳಿ? ನಿಮ್ಗೋಸ್ಕರ ಅವರು ಏನಾದ್ರೂ ಮಾಡೋ ಹಾಗಿದ್ದಾರೆ. ಅಗತ್ಯ ಬಂದ್ರೆ ಪ್ರಾಣ ಕೊಡೋದಕ್ಕೂ ಯೋಚನೆ ಮಾಡೋದಿಲ್ವೇನೋ. ಇಷ್ಟಕ್ಕೂ ಅವ್ರ ಕಂಪ್ನಿ ಮಾರಿದ ವಿಷಯ ನಿನ್ಗೆ ಹೇಗಮ್ಮ ಗೊತ್ತು? ಹೊರಗಡೆ ಜನ ಎಲ್ಲ ಮಾತಾಡ್ಕೋತಿದ್ದಾರೆ. ಅವ್ರು ಮಾತಾಡ್ತಿರೋದಕ್ಕೆ ನಾನ್ ನಿಮಗ್ ಹೇಳಿದ್ದು. ಇಲ್ಲ ಅಂದ್ರೆ ನನಗೆ ವಿಷಯ ಎಲ್ಲ ಹೆಂಗ್ ಗೊತ್ತಾಗತ್ತೆ? ಸರಿ ದೊಡ್ಡಮ್ಮ, ನಾನ್ ಬರ್ತೀನಿ. ಅನಾವಶ್ಯಕವಾಗಿ ಬಂದು ನಿಮಗ್ ತೊಂದರೆ ಕೊಟ್ಟಾಗಾಯ್ತು. ನಮ್ ಸಂತೋಷಕ್ಕಾಗಿ ನಿಮ್ ಸಂತೋಷ ಕಳ್ಕೊಂಡಿದ್ದೀರಾ. ನಮ್ ಕನ್ಸ್ಗಾಗಿ ನಿಮ್ಮಿಬ್ಬರ ಕನ್ಸನ್ನ ಸಾಯಿಸ್ಕೊಂಡಿದ್ದೀರಾ. ಈ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು ಡ್ಯಾಡಿ? ಯಾವುದೋ ಒಂದು ವಿಧವಾಗಿ ಗೊತ್ತಾಯ್ತು ಬಿಡು. ಯಾಕೆ ಗೊತ್ತಾಗ್ಬಾರ್ದ ನಮ್ಗೆ? ಈ ವಿಷಯನೂ ಕೂಡ ನಮ್ಗೆ ಹೇಳ್ದೆ ಒಳ್ಳೊಳಗೆ ನೀವಿಬ್ರೇ ನೊಂದ್ಕೋತೀರಾ?
ಈ ವಿಷಯ ಗೊತ್ತಾದಾಗಿಂದ ನಿಮ್ಮಪ್ಪ ಒಂದ್ ಹನಿ ನೀರ್ ಕೂಡ ಕುಡಿದೆ ತುಂಬಾ ಬೇಜಾರ್ ಮಾಡ್ಕೊಂಡಿದಾರಪ್ಪ. ನಿಮ್ ಸಂತೋಷನೇ ನಮ್ ಸಂತೋಷ ಡ್ಯಾಡಿ. ನಮ್ಗ ಬೈಕ್ ರೈಡ್ ಕಂಪ್ನಿನ ಮಾರಿದ್ದಕ್ಕೆ ಏನು ಬೇಜಾರಾಗಿಲ್ಲ. ಹೌದತ್ತೆ, ನೀವು ನಮ್ ಜೊತೆ ಇದ್ದೀರಾ. ನಮ್ಗದೇ ಕೋಟಿ ಆಸ್ತಿ. ಅಲ್ದೆ ನಿಮ್ ಸಂತೋಷದ ಮುಂದೆ ಬೈಕ್ ರೈಡ್ ಕಂಪನಿ ಕೊಡೋ ಲಾಭ ತುಂಬಾ ಚಿಕ್ಕದು ಮಾವ. ಅಲ್ದೆ ಈಗ ನಮ್ಗೆ ನಷ್ಟ ಆಗಿದ್ದೇನೂ ಇಲ್ಲ ಡ್ಯಾಡಿ. ನಮ್ ಮಸಾಲಾ ಕಂಪನಿಗೆ ಮೊದ್ಲಿನ ಫೇಮು ಸಿಗುತ್ತೆ. ನಂಬರ್ 1 ಕಂಪನಿ ಆಗುತ್ತೆ. ಅತಿ ಕಡಿಮೆ ಟೈಮ್ನಲ್ಲೇ ನಾವು ಮಾಡಿ ತೋರಿಸ್ತೀವಿ. ಆಗೋಗಿದ್ರ ಬಗ್ಗೆ ಯೋಚನೆ ಮಾಡಿ ನೊಂದ್ಕೋಬೇಡಿ ಡ್ಯಾಡಿ. ಇವಾಗ ನಮ್ ಕೈಲಿರೋದನ್ನ ನೋಡಿ ಸಂತೋಷ ಪಡಿ. ಏನ್ ನಡೆದ್ರು ನಮ್ ಒಳ್ಳೇದಕ್ಕೆ ಡ್ಯಾಡಿ. ಈಗ ನಮ್ ಮಸಾಲಾ ಕಂಪನಿ ನಮ್ ಕೈನಲ್ಲೇ ಇದೆ. ಅದಕ್ಕಿಂತ ಸಂತೋಷ ಇನ್ನೇನಿದೆ? ಬನ್ನಿ ಊಟ ಮಾಡೋಣಂತೆ ಬನ್ನಿ. ಅಪ್ಪಂಗೆ ಹೇಳ್ತೀನಿ, ಮೊದಲು ಅಪ್ಪಂಗೆ ಫೋನ್ ಕೊಡು. ಯಾರ್ದೋ ಫೋನು? ಅಖಿಲ್ ಚಿಕ್ಕಪ್ಪ ಫೋನ್ ಮಾಡಿದ್ದಾರೆ ಅಪ್ಪ. ಎಲ್ಲಿ ಕೊಡು. ಹಲೋ ಅಖಿಲ್ ಅಣ್ಣ, ಹೇಗಿದ್ಯೋ? ಚೆನ್ನಾಗಿದ್ದೀನಿ ಅಣ್ಣ, ನೀವ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಕಣೋ. ಇಲ್ಲಿ ಕೊಡಿ. ಹಲೋ ಅಖಿಲ್, ಚೆನ್ನಾಗಿದ್ಯಾ? ಶ್ಯಾಮ ಹೇಗಿದ್ದಾಳೆ? ಚೆನ್ನಾಗಿದ್ದೀವಿ ಅದಕ್ಕೆ. ಶ್ಯಾಮ ಕೂಡ ಚೆನ್ನಾಗಿದ್ದಾಳೆ. ಇನ್ನೇನು ವಿಶೇಷ? ಈಗ ಸ್ವಲ್ಪ ಪರವಾಗಿಲ್ಲ ಅಣ್ಣ. ಸ್ವಲ್ಪ ದಿನ ನಮ್ ಫ್ಯಾಕ್ಟ್ರಿನಲ್ಲಿ ತುಂಬಾ ಸಮಸ್ಯೆ ಆಗಿತ್ತು ಅಣ್ಣ. ಮಮ್ಮಿ ಡ್ಯಾಡಿ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ತುಂಬಾ ಬೇಜಾರು ಮಾಡ್ಕೋತಾರೆ. ನಾವೆಲ್ಲರೂ ಒಟ್ಟಾಗಿರ್ಬೇಕಂತ ತುಂಬಾ ಆಸೆ ಪಡ್ತಾ ಇದ್ದಾರೆ. ಇಲ್ಲಿಗೆ ಬಂದ್ಬಿಡಿ ಅಣ್ಣ. ನಮಗೂ ಬರ್ಬೇಕು ಅಂತಾನೆ ಇದೆಯೋ? ಮಮ್ಮಿ ಡ್ಯಾಡಿನ ನೋಡ್ಬೇಕು ಅನ್ಸುತ್ತೆ. ಆದ್ರೆ ಇಷ್ಟು ಸಡನ್ ಆಗಿ ಕೆಲ್ಸನೆಲ್ಲ ಬಿಟ್ಟು ಬರೋದು ಅಂದ್ರೆ ಅತ್ತೆ ಮಾವನ್ಗಿಂತ ಇದೇನ್ ಮುಖ್ಯ ಅಲ್ವಲ್ಲ. ಹೋಗೋಣ ರೀ. ಓಕೆ ಅಖಿಲ್, ನಿನ್ನ ಅತ್ತಿಗೆ ಕೂಡ ಹೋಗೋಣ ಅಂತಿದ್ದಾಳೆ. ನಾಡಿದ್ದೇ ಹೊರಡ್ತೀವಿ. ಓಕೆ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನನ್ ಮೊಮ್ಮಗನ್ ಜೊತೆ ಆಟ ಆಡ್ಬೋದು. ಅರುಣ್ ಐಶ್ವರ್ಯ ಕೂಡ ಬಂದ್ರೆ ನಮ್ ಫ್ಯಾಮಿಲಿ ಎಲ್ಲ ಸೇರಿ ಸಂತೋಷವಾಗಿರ್ಬಹುದು. ವಸಂತ, ಇಂಥ ಟೈಮಲ್ಲಿ ಐಶ್ವರ್ಯನ ಯಾಕೆ ನೆನ್ಸ್ಕೋತೀಯ? ಹಾಗಲ್ಲ ರೀ, ನಮ್ ಕುಟುಂಬ ಎಲ್ಲ ಒಂದ್ ಕಡೆ ಇದ್ರೆ ಚೆನ್ನಾಗಿರುತ್ತೆ ಅಂತ. ಐಶ್ವರ್ಯ ನಮ್ ಕುಟುಂಬದವಳಲ್ಲ, ನಮ್ ಸೊಸೆ ಅಂತೂ ಅಷ್ಟಕ್ಕೂ ಅಲ್ಲ. ಇನ್ನೊಂದ್ಸಲ ಅವಳ ಹೆಸರು ಮಾತ್ರ ಅಲ್ಲ, ಅವಳು ಯೋಚನೆ ಕೂಡ ಮಾಡಬಾರ್ದು ನೀನು. ಐಶ್ವರ್ಯನ ನಮ್ಮ ಮನೆ ಒಳಗೆ ಕರ್ಕೊಂಡ್ರೆ ಹಾವುಗೆ ಹಾಲಿರ್ದಾಗುತ್ತೆ. ನಮ್ಮ ಕುಟುಂಬನ ಮುರಿಯೋದೊಂದು ಬಿಟ್ಟು ಬೇರೆ ಆಲೋಚನೆನ ಅವಳು ಮಾಡಲ್ಲ. ಮತ್ತೆ ಐಶ್ವರ್ಯ ಈ ಮನೆ ಒಳಗೆ ಏನಾದ್ರು ಬಂದ್ರೆ ನಮ್ ತಲೆ ನಾವೇ ಕಡ್ಕೊಂಡಾಗುತ್ತೆ. ಯಾಕ್ ಮಾವ ಅಷ್ಟ್ ಕೋಪ? ಅತ್ತೆ ಹೇಳಿದ್ರಲ್ಲಿ ತಪ್ಪೇನಿದೆ ಹೇಳಿ? ಇವತ್ತಾಗದೆ ಇದ್ರೆ ನಾಳೆ, ನಾಳೆ ಆಗದೆ ಇದ್ರೆ ನಾಡಿದ್ದು. ಯಾವತ್ತಾದ್ರೂ ಐಶ್ವರ್ಯ ಅಕ್ಕ ನಮ್ ಹತ್ರ ಬರ್ತಾಳೆ. ಏನ್ ಶ್ಯಾಮ, ನೀನು ಕೂಡ ಹಾಗೆ ಮಾತಾಡ್ತಿದ್ಯಾ? ಅವಳು ಮಾಡಿದ್ನೆಲ್ಲ ಮರ್ತು ಬಿಟ್ರೇನು? ಮರ್ತ ಹೋಗಿಲ್ಲ ಮಾವ. ಯಾವತ್ತೋ ಒಂದಿನ ಅವಳು ಎಷ್ಟು ದೊಡ್ಡ ತಪ್ಪು ಮಾಡಿದಾಳೆ ಅಂತ ಅವಳಿಗೆ ಗೊತ್ತಾಗತ್ತೆ. ಅವತ್ತು ಐಶ್ವರ್ಯ ಅಕ್ಕನೇ ಬಂದು ಅತ್ತೆಯವರೇ, ಮಾವನವರೇ, ನನ್ನ ಕ್ಷಮಿಸಿ ಅಂತ ಕೇಳ್ತಾಳೆ.
ಐಶ್ವರ್ಯ ಅಕ್ಕ ಅಧಿಕಾರ ಹಣದ ವ್ಯಾಮೋಹದಿಂದ ಹೀಗೆ ತಪ್ಪು ದಾರಿಯಲ್ಲಿ ಹೋಗಿದ್ದಾಳೆ. ನಾಳೆ ಆ ಆಸೆ ಎಲ್ಲ ಹೋದ್ಮೇಲೆ ಬದ್ಲಾಗಿ ನಮ್ ದಾರಿಗ್ ಬರ್ತಾಳೆ. ಅವಳು ಬದ್ಲಾಗ್ದೇ ಇದ್ರೆ ನಾವು ಬದ್ಲಾಯಿಸೋಣ. ನಮ್ ಟಿವಿನೋ ಫ್ರಿಡ್ಜೋ ಹಾಳಾದ್ರೆ ಸರಿ ಮಾಡ್ಕೊಂಡ ಹಾಗೆ ಅವಳನ್ನು ಬದಲಾಯಿಸೋಣ. ವಸ್ತು ಅಷ್ಟೇ ಅಲ್ಲ ಮಾವ, ಮನುಷ್ಯರನ್ನು ಸರಿ ಮಾಡ್ಬೋದು. ಐಶ್ವರ್ಯ ಅಕ್ಕನು ನಮ್ ಕುಟುಂಬದಲ್ಲಿ ಒಂದಾಗಿ ನಮ್ ಜೊತೆಲಿ ಅವರು ಖುಷಿಯಾಗಿರೋ ದಿನ ತಂದ್ಕೊಳ್ಳೋಣ. ಥ್ಯಾಂಕ್ಸ್ ಕಣೋ. ಥ್ಯಾಂಕ್ಸ್ ಯಾಕೆ ಅಣ್ಣ? ಈ ಟೈಮಲ್ಲಿ ನನ್ನ ಹತ್ರ ಅಷ್ಟು ದುಡ್ಡಿರ್ಲಿಲ್ಲ. ದೇವ್ರ ಹಾಗೆ ನೀನ್ ದುಡ್ಡು ಕಟ್ಟಿದೆ ಅಣ್ಣ. ದೇವ್ರ ಹಾಗಲ್ಲ ಅಣ್ಣ, ನಾನು ದುಡ್ಡು ಕಟ್ಟಿದ್ದು ನಿನ್ ತಮ್ಮನ ಕಟ್ಟಿದ್ದು. ಡಾಕ್ಟರ್, ನನ್ನ ಮಗ ಹೇಗಿದ್ದಾನೆ? ನಥಿಂಗ್ ಟು ವರಿ, ಹಿ ಈಸ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಮಗನ ಒಂದ್ಸರಿ ನೋಡ್ಬಹುದಾ ಡಾಕ್ಟರ್? ಮಗುಗಿನ್ನೂ ಪ್ರಜ್ಞೆ ಬಂದಿಲ್ಲ, ನೀವು ದೂರದಿಂದನೇ ನೋಡಿ. ಸರಿ ಡಾಕ್ಟರ್. ಕಲ್ಕತ್ತಾದಲ್ಲೇ ಅವ್ರ ಜೀವನ ಖುಷಿಯಾಗಿತ್ತು ಅನ್ಸತ್ತೆ. ಯಾವಾಗ ಇವ್ರನ್ನ ನೋಡಕ್ಕೆ ಅಂತ ಅಲ್ಲಿಂದ ಹೊರಟ್ರೋ ಆಕ್ಸಿಡೆಂಟ್ ಆಗೋಯ್ತು. ಅದೇ ಇಲ್ಲಿಗ್ ಬರೋದ್ ಬಿಟ್ಟು ಅಲ್ಲೇ ಇದ್ದಿದ್ರೆ ಮಗುಗ್ ಹೀಗಾಗ್ತಿತ್ತ? ಚೆನ್ನಾಗ್ ಆಡ್ಕೊಂಡು ಸ್ಕೂಲ್ಗೆ ಹೋಗ್ತಿತ್ತು. ಈಗಾದ್ರೂ ಅಶುಭ ಆಗ್ತಿದೆ ಅಂತ ಅವ್ರ ಅರ್ಥ ಮಾಡ್ಕೊಂಡು ಕಲ್ಕತ್ತಾಗ ಹೊರಟೋದ್ರೆ ಚೆನ್ನಾಗಿರ್ತಾರೆ. ಇಲ್ಲ ಅಂದ್ರೆ ಇನ್ನೆಷ್ಟು ಅಪಾಯಗಳು ನಡೆಯತ್ತೋ ಏನೋ. ದುರಾದೃಷ್ಟದಲ್ಲೂ ಅದೃಷ್ಟ ಅಂದ್ರೆ ಅಶೋಕ್ ಅವ್ರದೇ ನೋಡಿ. ಅಂತ ದೊಡ್ಡ ಆಕ್ಸಿಡೆಂಟ್ ನಡೆದ್ರು ಪ್ರಾಣಾಪಾಯ ಏನೂ ಆಗಿಲ್ಲ. ಎಲ್ಲ ದೇವ್ರದಯೆ. ಎಷ್ಟು ಅದೃಷ್ಟ ಇದ್ರೆ ಏನ್ ಲಾಭ? ಇವ್ರ ಹತ್ರ ಬಂದಾಯ್ತಲ್ಲ, ಇನ್ನೆಲ್ಲ ದುರದೃಷ್ಟನೇ. ಆದ್ರೂ ಅದೆಲ್ಲ ನಮ್ಗೆ ಯಾಕೆ ಬಿಡಿಯೋದ್ಕೆ? ಅವ್ರಿಲ್ಲಿಂದ ವಾಪಸ್ ಹೋದ್ರೆ ಚೆನ್ನಾಗಿರ್ತಾರೆ. ಇಲ್ದಿದ್ರೆ ಈ ರೀತಿ ಕಷ್ಟಗಳೆಲ್ಲ ಎಷ್ಟ್ ಬರತ್ತೋ ಏನೋ. ಆದ್ರೂ ನಾವ್ ಈ ತರ ಎಲ್ಲ ಮಾತಾಡ್ಬಾರ್ದು. ಅದ್ಗೆ ಪಾಪ ಮನುಷ್ಯರು ಒಳ್ಳೆಯವ್ರೆ, ಆದ್ರೆ ಜಾತಕನೇ ಚೆನ್ನಾಗಿಲ್ದೇ ಇರೋದು. ಏನ್ ಮಾಡೋದು? ಇಡ್ತೀನಿ ಅದ್ಗೆ. ವೈದೇಹಿ, ತಗೋ ಆಪಲ್ಸ್, ಮಗು ಕೊಡು ಆಯ್ತಾ? ಫೋನು ನಮ್ಮ ಅತ್ತಿಗೆ ಮಾಡಿದ್ದು. ಅವಳ ಜಾತಕ ಚೆನ್ನಾಗಿಲ್ಲ ಅಂತ ಮಾತಾಡ್ಸಿದ್ದೆ. ಬರ್ತೀನಿ, ಮಗು ಹುಷಾರು. ಏನ್ರಿ, ನಾವು ಕಲ್ಕತ್ತಾಗೆ ಹೋಗ್ಬಿಡೋಣ. ಏನ್ ವೈದೇಹಿ, ವಾಪಸ್ ಹೋಗದಾ? ಹೌದು ರೀ. ಅವ್ರು ಯಾರೋ ಗೊತ್ತಿಲ್ಲ, ಆದ್ರೆ ಅವ್ರು ಹೇಳಿದ್ ನಿಜಾನೇ ಅನ್ನಿಸ್ತಿದೆ. ಹಿಂದೆ ನಾವು ಅವ್ರ ಜೊತೆಗಿದ್ದಾಗ ಏನೇನೋ ಮಾತು, ಮನಸ್ತಾಪ, ಮನಃಶಾಂತಿನೇ ಇರ್ತಿರ್ಲಿಲ್ಲ. ಇಲ್ಲಿಂದ ನಾವು ಕಲ್ಕತ್ತಾಗ ಹೋಗಿ ಉಳ್ಕೊಂಡ್ಮೇಲೆ ತುಂಬಾ ಹ್ಯಾಪಿ ಆಗಿದ್ವಿ. ಯಾವ ಟೆನ್ಷನ್ನು ಇಲ್ಲದೆ ಹಾಯಾಗಿದ್ವಿ. ಈಗ ಇಲ್ಲಿಗೆ ಬರ್ತಾ ಇದ್ದಾಗೆ ಹೀಗೆಲ್ಲ ಆಯ್ತು. ದಿನ ಅಪ್ಪ ಅಮ್ಮ ಅಂತ ಆಡ್ತಾ ಇರೋ ಮಗ ಹೀಗೆ ಹಾಸ್ಪಿಟಲಲ್ಲಿ ಮಲ್ಕೊಂಡಿದ್ದಾನೆ. ಬೇಡ ರೀ, ಇಲ್ಲಿರೋದು ಬೇಡ, ಹೊರಟು ಬಿಡೋಣ.
ಇವರು ದುರಾದೃಷ್ಟವಂತರ ಕೆಟ್ಟ ಜಾತಕದವ್ರ ನಮಗ್ ಬೇಕಾಗಿಲ್ಲ. ಇಷ್ಟ ದಿನ ನಾವ್ ಹೇಗಿದ್ವೋ ಹಾಗೆ ಇದ್ರಾಯ್ತು. ನನಗೆ ಉತ್ತರ ಕೊಡುವಣ. ಎಲ್ಲಿಗೆ ಹೋಗ್ತಿದ್ರಿ? ಕಲ್ಕತ್ತಾಗ ಹೋಗ್ತಿದೀವಿ. ಕಲ್ಕತ್ತಾಗ ಯಾಕಣ್ಣ ಹೋಗ್ತಿದ್ರಿ? ನಾವ್ ಅಲ್ಲೇ ಇರ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದೀವಿ. ಅದೇನಣ್ಣ ಅಲ್ಲಿರ್ಬೇಕು ಅಂತ ನಿರ್ಧಾರ ಮಾಡೋದು ಅಂದ್ರೇನು? ನಾವೆಲ್ಲ ಒಟ್ಟಿಗಿರ್ಬೇಕು ಅಂತಲ್ವಾ ಅಂದ್ಕೊಂಡಿದ್ದು. ಅದಕ್ಕೆ ಅಲ್ವಾ ನೀವು ಕಲ್ಕತ್ತಾದಿಂದ ಇಲ್ಲಿಗೆ ಬಂದಿದ್ದು. ಮತ್ತೆ ಕಲ್ಕತ್ತಾದಲ್ಲಿ ಇರೋದಕ್ಕೆ ಯಾಕೆ ಹೋಗ್ತಿದ್ದೀರಿ? ಹೇಳು ಅಣ್ಣ, ಏನಾಯ್ತು? ಅಕ್ಕ, ಏನಕ್ಕ ಇದು? ಇಷ್ಟು ದಿನ ದೂರ ಇದ್ದು ಇಷ್ಟು ಬೇಗ ಒಂದಾದ್ವಿ ಅಂತ ಖುಷಿ ಆಗಿದ್ವಿ. ಕನಿಷ್ಠ ಮನೆಗೂ ಬರ್ದೆ ಈಗ ಹೊರಟೋಗ್ತಿದ್ದೀರಲ್ಲ. ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ಹೇಳಿ ಅಕ್ಕ, ನಾವು ಸರಿ ಮಾಡ್ಕೋತೀವಿ. ಅಯ್ಯೋ ಇಲ್ಲ, ನಿಮ್ಮಿಂದ ಯಾವ ತಪ್ಪು ಆಗಿಲ್ಲಮ್ಮ. ಮತ್ ಯಾಕೆ ಹೋಗ್ತಿದ್ದೀರಾ ಅಕ್ಕ? ಯಾಕೋ ಇಲ್ಲಿ ಇರೋದಕ್ ಮನ್ಸಾಗ್ತಿಲ್ಲ ಅಮ್ಮ. ಅದೇ ಯಾಕೆ? ಯಾಕೆ ಅಂದ್ರೆ ಏನು ಅಂತ ಹೇಳೋ. ಬೆಂಗಳೂರಲ್ಲಿ ಎಲ್ಲರ ಜೊತೆ ಸೇರಿ ಹ್ಯಾಪಿಯಾಗಿರೋಣ ಅಂತ ಕಲ್ಕತ್ತಾದಿಂದ ಬಂದ್ವಿ. ಆದ್ರೆ ಇಲ್ಲಿ ಬಂದ್ಮೇಲೆ ಸನ್ನಿಗೆ ಆಕ್ಸಿಡೆಂಟ್ ಆಗಿ ಪ್ರಾಣಕ್ಕೆ ತೊಂದರೆ ಆಗೋ ಸ್ಥಿತಿ ಬಂತು. ಕಲ್ಕತ್ತಾದಲ್ಲಿ ಇಂಥದ್ ಯಾವುದೇ ತೊಂದರೆ ಇಲ್ಲದೆ ಹ್ಯಾಪಿಯಾಗಿದ್ವಿ. ಆದ್ರೆ ಇಲ್ಲಿ ಬಂದ್ಮೇಲೆನೆ ಹೀಗಾಗೋಯ್ತು. ಆ ಯೋಚನೆನೆ ನನ್ನ ಕಾಡ್ತಾ ಇದೆ. ಹೀಗ್ ನೊಂದುಕೊಂಡು ಯಾವಾಗ ಏನಾಗುತ್ತೋ ಅಂತ ಭಯ ಪಡ್ತಾ ಈ ಊರಲ್ಲಿ ಇರೋದಕ್ಕಾಗಲ್ಲ ಅನಿಸ್ತು. ಅದಕ್ಕೆ ಹೊರಟು ಬಿಡೋಣ ಅಂತ ನಿರ್ಧಾರ ಮಾಡಿದ್ವಿ. ತಪ್ಪು ಅಣ್ಣ, ನಿನ್ನ ಆಲೋಚನೆ ತಪ್ಪು. ರೋಡ್ ಮೇಲೆ ಆಕ್ಸಿಡೆಂಟ್ ಆಗುತ್ತಲ್ವಾ ಅಂತ ನಾವು ರೋಡಿಗೆ ಬರೋದನ್ನ ನಿಲ್ಸಕ್ಕಾಗತ್ತಾ? ಒಂದು ಸಲ ಹೀಗಾಯ್ತು ಅಂತ ಪ್ರತಿ ಸಲ ಹೀಗೆ ಆಗತ್ತೆ ಅಂತ ಅಂದ್ಕೊಳ್ಳೋದು ಕರೆಕ್ಟ್ ಅಲ್ಲ ಅಕ್ಕ. ಅಷ್ಟಕ್ಕೂ ಈ ಊರು ನಿಮ್ಗೇನು ಹೊಸದಲ್ಲ ಅಲ್ವಾ ಅಣ್ಣ? ನಿನ್ನೆ ಮೊನ್ನೆ ತನಕ ಇದೇ ಊರಲ್ಲಿ ಇದ್ರಿ ತಾನೆ? ಆಗ ಯಾವತ್ತೂ ಈ ಥರ ಆಕ್ಸಿಡೆಂಟ್ ಆಗಿರ್ಲಿಲ್ವಲ್ಲ? ಹ್ಯಾಪಿಯಾಗಿ ಇದ್ರಲ್ವಾ? ಹೊಸ ಜಾಗಕ್ಕೆ ಹೋದಾಗ ಅಲ್ಲಿ ಇಂಥ ಆಕ್ಸಿಡೆಂಟ್ ಆಗಿದ್ರೆ ಆಗ ಸೆಂಟಿಮೆಂಟಲ್ ಆಗಿ ಫೀಲ್ ಆದ್ರಿ ಅಂದ್ರೆ ಒಂದ್ ಮಟ್ಟಕ್ಕೆ ಅರ್ಥ ಇದೆ. ಡ್ಯಾಡಿನ ನಿಮ್ ಜೊತೆ ಬರಲ್ಲ, ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ಹೋಗ್ತೀನಿ. ಅಜ್ಜಿ ತಾತ ಜೊತೆಲೆ ನಾನು ಇಲ್ಲೇ ಇರ್ತೀನಿ. ನನ್ಗೆ ಆ ಊರ್ ಇಷ್ಟ ಆಗ್ಲಿಲ್ಲ. ಅಲ್ಲಿ ಚಿಕ್ಕಮ್ಮನೂ ಇಲ್ಲ, ಚಿಕ್ಕಪ್ಪನೂ ಇಲ್ಲ, ಅಜ್ಜಿನೂ ಇಲ್ಲ, ತಾತನೂ ಇಲ್ಲ. ಅವರೆಲ್ಲ ಇಲ್ದೇ ಇದ್ರೆ ಅದು ನಮ್ಮೂರಲ್ಲ, ಇದೇ ನಮ್ಮೂರು. ನಾನು ಇಲ್ಲೇ ಇರ್ತೀನಿ. ನಾನು ಇವ್ರ ಜೊತೆನೇ ಇರ್ತೀನಿ. ನೀನೊಬ್ಬನೇ ಅಲ್ಲಪ್ಪ, ನಾವು ಕೂಡ ಇಲ್ಲೇ ಇರ್ತೀವಿ. ನಾವೆಲ್ಲರೂ ಒಟ್ಟಿಗೆ ಇಲ್ಲಿರೋಣ. ಹೌದು ರೀ, ಮನೆಗೆ ಹೋಗೋಣ ಬನ್ನಿ. ಅಲ್ಲಿ ನಮಗೋಸ್ಕರ ಅತ್ತೆ ಮಾವ ಕಾಯ್ತಾ ಇರ್ತಾರೆ. ಅದ್ರಲ್ಲಿ ನಿಮ್ ತಪ್ಪೇನಿದೆ? ಇದೆ ಮಮ್ಮಿ, ನಮ್ ತಪ್ಪು ಇದೆ. ಐಶ್ವರ್ಯ ನಮಗೆ ಅವಮಾನ ಮಾಡಿದ್ಲಲ್ಲ ಅಂತ ನಾವು ಮನೆಯಿಂದ ಹೋಗಿ ನಿಮಗೆಲ್ಲ ನೋವು ಕೊಟ್ಟಿದ್ದು ನಮ್ ತಪ್ಪೆ. ಅಖಿಲ್ ಶ್ಯಾಮ ಮನೇಲಿ ಇರ್ಲಿಲ್ಲ. ಅರುಣಾಗ ಫಾರಿನಲ್ಲಿದ್ದ.
ಡ್ಯಾಡಿ ಮಂಚದಿಂದ ಏಳ್ದಿರೋ ಪರಿಸ್ಥಿತಿಲಿದ್ರು. ಅಂತ ಪರಿಸ್ಥಿತಿಲಿ ನಿಮ್ಮನ್ನೆಲ್ಲರನ್ನೂ ಬಿಟ್ಟು ನಮ್ ದಾರಿಲಿ ನಾವು ಹೋಗಿದ್ದು ಖಂಡಿತ ತಪ್ಪೆ. ಇಲ್ಲ ಕಣಪ್ಪ, ನೀವಿದ್ದ ಪರಿಸ್ಥಿತಿಯಲ್ಲಿ ಅದಕ್ಕಿಂತ ಇನ್ನೇನು ಮಾಡಕ್ ಆಗ್ತಿರ್ಲಿಲ್ಲ. ನಿನ್ ಮನೇಲಿ ನೀನೇ ಕಳ್ತನ ಮಾಡಿದೆ ಅಂತ ಐಶ್ವರ್ಯ ನಿನ್ ಮೇಲೆ ಆರೋಪ ಮಾಡಿದ್ಮೇಲೆ ಆ ಐಶ್ವರ್ಯ ಮುಖ ನೋಡ್ತಾ ದಿನ ಆ ಮನೇಲಿ ಹೇಗಿರಕ್ಕಾಗುತ್ತೆ ನೀನು? ತನ್ನ ಗಂಡನ ಮೇಲೆ ಕಳ್ಳ ಅಂತ ಆರೋಪ ಮಾಡಿದ ತಂಗಿ ಜೊತೆ ಸೇರಿ ವೈದೇಹಿ ತಾನೇ ಹೇಗಿರ್ತಾಳೆ ಹೇಳು? ಅದಕ್ಕೆ ನೀವು ನಮ್ಮನ್ನ ಬಿಟ್ಟು ಹೋಗಿದ್ದು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ನೀವ್ ಹಾಗ್ ಹೋಗಿದ್ರಲ್ಲಿ ನಿಮ್ ತಪ್ಪೇನು ಇಲ್ಲ ಅಂತ ನಮ್ ಬುದ್ಧಿ ನಮ್ಗೆ ಹೇಳ್ತಿದ್ರು ಕೂಡ ನಮ್ ಮನ್ಸಿಗೆ ತಡಿಯೋಕ್ ಆಗ್ತಿಲ್ಲಪ್ಪ. ಹೆತ್ತ ಕರಳಲ್ವಾ ಕಂದ? ಮಮ್ಮಿ, ಬೇಜಾರ್ ಮಾಡ್ಕೋಬೇಡಿ. ಇಷ್ಟು ಕಾಲಕ್ಕಾದ್ರೂ ನಾವು ಹೀಗ್ ಸೇರಿದಕ್ಕೆ ಸಂತೋಷ ಪಡೋಣ. ಏನ್ ಸಂತೋಷ ಡ್ಯಾಡಿ ಇದು? ಇಂದ್ರಭವನದಂತ ಮನೆಯಲ್ಲಿ ಮಹಾರಾಜನಾಗಿದ್ದಿದ್ ನೀವು ಈ ರೀತಿ ಚಿಕ್ಕ ಮನೇಲಿ ಬಾಡಿಗೆಗಿದ್ದೀರಾ? ಹೌದು ಮಾವ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರಿಗೆ ಈ ರೀತಿ ಮನೆ ಕೊಡ್ತಾ ಇದ್ರಿ. ಅಂಥ ನೀವು ಈಗ ಈ ರೀತಿ ಮನೇಲಿರೋ ಪರಿಸ್ಥಿತಿ ಬಂದಿದೆ. ಬೇಜಾರ್ ಮಾಡ್ಕೋಬೇಡಿ ಅಕ್ಕ, ಪರಿಸ್ಥಿತಿ ಯಾವಾಗ್ಲೂ ಒಂದೇ ರೀತಿ ಇರಲ್ಲ. ಕೃಷ್ಣನ್ ದಯೆಯಿಂದ ನಮ್ಗೆ ಒಳ್ಳೆ ದಿನ ಬರ್ತಿದೆ. ಅತ್ತೆ ಮಾವನ ಆಶೀರ್ವಾದದಿಂದ ಮತ್ತೆ AAA ಮಸಾಲಾ ಕಂಪನಿ ಶುರು ಮಾಡಿದೀವಿ. ರಾಜನ ಎರಡನೇ ಸೊಸೆನೆ ಆ ರಾಜ್ಯಕ್ಕೆ ವಿಲನ್. ಸಂತೋಷವಾಗಿ ಬದುಕ್ತಿದ್ದ ಆ ಕುಟುಂಬನ ತನ್ನ ಸ್ವಾರ್ಥಕ್ಕಾಗಿ ಚೂರ್ ಚೂರ್ ಮಾಡ್ಬಿಟ್ಲು. ಅಷ್ಟು ತಪ್ಪು ಮಾಡಿದ್ರು ಮತ್ತೆ ಆ ರಾಜ ಸುಮ್ನೆ ಇದ್ನಾ? ಆ ವಿಲನ್ಗೆ ಯಾವ ಶಿಕ್ಷೆನೂ ಕೊಡ್ಲೇ ಇಲ್ವಾ? ಕೊಡ್ಲಿಲ್ಲ. ಆ ರಾಜ ಒಳ್ಳೆಯವನಾಗಿದ್ದಕ್ಕೆ ಕ್ಷಮಿಸಿ ಬಿಟ್ಬಿಟ್ಟ. ಹೌದಾ? ಅದಾದ್ಮೇಲೆ ಏನಾಯ್ತು ತಾತ? ಆಮೇಲೆ ಆ ವಿಲನ್ ರಾಜ್ಯನ ತನ್ನ ಮುಷ್ಟಿಗೆ ತಗೊಂಡು ರಾಜ್ಯದಲ್ಲಿರೋ ಎಲ್ಲಾ ಪ್ರಜೆಗಳಿಗೂ ತೊಂದರೆ ಕೊಡೋಕ್ ಶುರು ಮಾಡಿದ್ಲು. ಆ ವಿಲನ್ ಹಾಗೆ ಮಾಡಿದ್ರಿಂದ ರಾಜ್ಯದಲ್ಲಿರೋ ಪ್ರಜೆಗಳೆಲ್ಲರೂ ತಿನ್ನೋ ಗತಿ ಇಲ್ದೆ ಕೆಲವರು ಕಳ್ಳರಾಗ್ ಬದಲಾದ್ರು. ಪಾಪ ಕೆಲವರು ಭಿಕ್ಷೆ ಬಿಡೋ ಪರಿಸ್ಥಿತಿಗೆ ಬಂದ್ರು. ಅಯ್ಯೋ ಪಾಪ, ಜನರಿಗೆ ಅಷ್ಟೊಂದ್ ಕಷ್ಟ ಕೊಡ್ತಾರಾ? ಮತ್ತೆ ಆ ವಿಲನ್ನ ಯಾಕೆ ಸುಮ್ನೆ ಬಿಟ್ರು? ಬರ್ತೀನಿ ಅಲ್ಲಿಗೆ ಬರ್ತಿದ್ದೀನಿ. ಅವಳನ್ನ ಬಿಟ್ಬಿಡ್ಲಿಲ್ಲ. ರಾಜನ ಮೂರನೇ ಮಗ ರಂಗದೊಳಗಿಳಿದ. ಅವಳ ಜೊತೆ ಯುದ್ಧ ಮಾಡಿ ರಾಜ್ಯನ ಮತ್ತೆ ಹಿಂದಕ್ಕೆ ಪಡ್ಕೊಂಡ. ಮತ್ತೆ ಹೊಸ ರಾಜ್ಯನ ಸ್ಥಾಪನೆ ಮಾಡಿ ಪ್ರಜೆಗಳೆಲ್ಲರೂ ಸುಖ